ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಟೈಮ್ ಬಂದು ಕರೆಕ್ಟಾಗಿ 9:15. ಅದು 10 ನಿಮಿಷ ಫಾಸ್ಟ್ ಇದೆ. 9:20 ಎಲ್ಲ ಕೆಲಸ ಆಯಿತು ಗೈಸ್. 3 ಗಂಟೆ ಎದ್ದಾಗ ಅರ್ಲಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಇವತ್ತು ಕಡೆ ಕಾರ್ತಿಕ ಸೋಮವಾರದ ವ್ಲಾಗ್ ಆಗಿರುತ್ತೆ. ಮನೇಲೆಲ್ಲ ಪೂಜೆ ಮಾಡಿ ದೇವ್ರ ಮನೇಲೆಲ್ಲ ತುಪ್ಪ ದೀಪ ಅಂಟಿಸಿ ಹೇಗಿದೆ ದೇವ್ರ ಮನೆ ರಂಗೋಲಿ, ದೇವ್ರ ಮನೆ ಡೆಕೋರೇಷನ್, ಅಲಂಕಾರ ಕಮೆಂಟಲ್ಲಿ ಹೇಳಿ ಮರಿಬೇಡಿ. ಯಾಕೋ ಕ್ಯಾಮ್ರಾ ಬ್ಲರ್ ಆಗ್ತಾ ಇದೆ ನಂದು, ಯಾಕೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವೀಡಿಯೋನ ಕೊನೆ ತನಕ ನೋಡಿ, ಶೇರ್ ಮಾಡಿ. ತುಂಬ ಒಂಥರ ಬ್ಲರಿ ಕಾಣಿಸ್ತಾ ಇದ್ದೀನಿ, ನನ್ನ ಫೇಸೇ. ಒಂದು ಸೆಕೆಂಡ್, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ? ಸೊ ನಂದಿನ ಬ್ರೇಕ್ಫಾಸ್ಟ್ ಇಲ್ಲ, ಕಾರಣ ಇವತ್ತು ಒಪ್ಪತ್ತು, ಇನ್ನೂ ಏನೂ ತಿಂದಿಲ್ಲ. ಬಟ್ ಆದರೆ ನಾನಿವತ್ತು ಇಡ್ಲಿ ಮಾಡಿದ್ದೆ. ಕಾರಣ ಮಕ್ಕಳಿಗೆ ಕ್ಲಾಸ್, ಅವರೆಲ್ಲ ಹೋದರು 8 ಗಂಟೆಗೆ. ಅವರೆಲ್ಲ ಹೋದ್ಮೇಲೆ ಪ್ರಸಾದ ಮಾಡಿಸ್ಕೊಂಡು ಆ್ಯಸ್ ಯೂಶ್ವಲ್ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಆಯಿತು. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಿನ್ನೆಯಿಂದ ಏನೇನಾಯಿತು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಏನೋ ಒಂಥರ ರಿಫ್ಲೆಕ್ಟ್ ಆಗ್ತಾಯಿದೆ ಇವತ್ತು ಲೈಟ್ ನನ್ನ ಫೇಸ್ಗೆ. ಯಪ್ಪ, ಬ್ಯಾಕ್ಗ್ರೌಂಡ್ ಸೌಂಡ್ನ ಇಗ್ನೋರ್ ಮಾಡಿ. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಸ್ವಲ್ಪ ದೀಪಗಳೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿ ಸತೀಶ್ ಕರೀತಿದ್ದಾರೆ, ಸ್ವಲ್ಪ ಅವ್ರಿಗೂ ಹೋಗಿ ಕೆಳಗಡೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಿ ಬರ್ತೀನಿ. ಸೊ ಸ್ಟೇಟ್ ಯೋನ್. ಹಾಯ್ ಫ್ರೆಂಡ್ಸ್, ಇದು ಸಂಡೇ ಬೆಳಿಗ್ಗೆ. ಸತೀಶ್ 3 ಗಂಟೆ ಅರ್ಲಿ ಮಾರ್ನಿಂಗ್ ಎದ್ದು ಮಾರ್ಕೆಟ್ಗೆ ಹೋಗಿದ್ರು. ತುಂಬ ಚಳಿ, ಇಬ್ಬನಿ ಬೀಳ್ತಾಯಿತ್ತು. ಕೆಲಸ ಇದ್ದಿದ್ದ ಕಾರಣ ಮಾರ್ಕೆಟಿಂದ ತರಕಾರಿ ತರಕ್ಕೆ ಹೋಗಿದ್ರು. ನಾನು ವಾಕ್ ಮುಗಿಸ್ಕೊಂಬಂದು ಬರೋವಾಗ ಹಾಲು ತಂದು ಅವ್ರಿಗೆ ಫಸ್ಟು ಕಾಫಿ ಮಾಡಿ ಕೊಟ್ಟೆ, ಸ್ವಲ್ಪ ಕಾಫಿ ಕುಡೀಲಿ ಅಂತ. ಆಮೇಲೆ ಪ್ರತಿಯೊಂದು ಸೆಗ್ರಿಗೇಟ್ ಮಾಡು, ಎತ್ತಿಡು ಅಂತ ಅಂದರು. ಸೊ ಎಲ್ಲನೂ ಕಾರು ಒಳಗಡೆ ತರಕಾರಿ, ಸೊಪ್ಪು ಮತ್ತು ದಾಳಿಂಬೆ ಏನೇನು ಬೇಕೋ ಪ್ರತಿಯೊಂದು ತೊಗೊಂಬಂದಿದ್ರು. ಸೌತೆಕಾಯಿ ಎಲ್ಲನೂ ಎತ್ಕೊಂಬಂದು ಸೆಗ್ರಿಗೇಟ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಯಾಕಂದರೆ ಹುಡುಗರು ಯಾರೂ ಇನ್ನೂ ಬಂದಿರಲಿಲ್ಲ. ಅವರೆಕಾಯಿ ಎಲ್ಲನೂ ತೊಗೊಂಬಂದಿದ್ರು. ಸೊ ಒಬ್ಬರೇ ಕಷ್ಟಪಡ್ತಾರೆ ಅಂತ ನಾನು ಕೂಡ ಎಲ್ಲನೂ ತೊಗೊಂಬಂದು ಜೋಡಿಸಿ ಎತ್ತಿಡ್ತಾಯಿದ್ದೀನಿ. ನಾನಿನ್ನು ಕಾಫಿ ಕುಡ್ದಿರಲಿಲ್ಲ. ತುಂಬ ಇಬ್ಬನಿ, ತುಂಬ ಚಳಿ ಇತ್ತು. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ. ಸೊ ಅವ್ರ ಕಷ್ಟದಲ್ಲೂ ನಾನು ಭಾಗಿಯಾಗಕ್ಕೆ ಇಷ್ಟಪಡ್ತೀನಿ, ಅವ್ರ ಸುಖದಲ್ಲೂ ನಾನು ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಮೆನ್ಯೂ ಇತ್ತು, ತುಂಬ ಆರ್ಡ್ರ್ ಇತ್ತು. ಡ್ರೈ ಜಾಮೂನ್ ಎಲ್ಲ ಮಾಡಿ ಹಿಂದಿನ ದಿನ ಎತ್ತಿಟ್ಟಿದ್ರು, ಸಕ್ಕರೆ ಪಾಕಕ್ಕೆ ಹಾಕಿ. ತುಂಬ ಚೆನ್ನಾಗಾಗಿತ್ತು, ಗುಲಾಬ್ ಜಾಮೂನ್ ಅಂತಲೇ ಹೇಳ್ಬೋದು. ಸೊ ಈ ಹುಡುಗರೆಲ್ಲರೂ ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಮತ್ತು ಬಾದಾಮ್ ಹೋಳಿಗೆ ಎಲ್ಲ ಆರ್ಡ್ರ್ ಇತ್ತು, ಅದಕ್ಕೆ ಪಾಕ ಮಾಡ್ಕೋತಾ ಇದ್ದಾರೆ. ಡ್ರೈ ಜಾಮೂನ್ ಅಂತೂ 800 ಡ್ರೈ ಜಾಮೂನ್ ಮಾಡಿದ್ವಿ. ಸೊ ಹುಡುಗರೆಲ್ಲರೂ ಫೋನ್ ಹಿಡ್ಕೊಂಬಂದರೆ ಸಾಕು, ಅಕ್ಕ ವಿಡಿಯೋ ಮಾಡಿ ಹಾಕಬೇಡ, ಎಲ್ಲರೂ ರೇಗಿಸ್ತಾರೆ, ಹಂಗಂತಾರೆ ಹಿಂಗಂತಾರೆ ಅಂತ. ನಾವು ಮಾಡೋ ಕೆಲಸ ಅದು ಯಾವುದೇ ಆಗಿರಲಿ, ಫಸ್ಟು ನಾವು ಅದಕ್ಕೆ ಬೆಲೆ ಗೌರವ ಕೊಡಬೇಕು. ಆಮೇಲೆ ಆಟೋಮೆಟಿಕ್ಕಾಗಿ ಬೇರೆಯವರು ನಮಗೆ ಗೌರವ ಕೊಡ್ತಾರೆ. ಡ್ರೈ ಜಾಮೂನ್ ಕೂಡ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು, ತುಂಬ ಯಮ್ಮಿ ಆಗಿತ್ತು. ಸ್ವೀಟ್ ಅಷ್ಟು ಜಾಸ್ತಿ ತಿನ್ನೋದಿಲ್ಲ, ಬಟ್ ಸತೀಶ್ ಮಾಡಿರೋದಂದರೆ ತಿಂತೀನಿ. 150 400 ಹಾಂ ಸರಿ, ಕಟ್ ಮಾಡಿ ಬೇಗ ಬಂದೆ. ಹಾಂ ಅಯ್ಯೋ ಯಾಕಂದ್ರೆ ಬಾಯ ಹಾಯ್ ಮಾಡಿದ್ರೆ ಇಡ್ಲಿ ಮಾಡ ಎಂಥ ಕತೆ ಮಾಡಿಬಿಟ್ಟ. ಯಾರಕ್ಕ ಅವನು ಮಾಡಿದಿದ್ರೆ ದೋಸೆ ಹೆಂಚೆಲ್ಲ ಹಾಕಿ ಉಜ್ಜಿಸ್ತಾನಲ್ಲ ಯಾವುದೋ ಪಿಕ್ಚರಲ್ಲಿ, ಅದು ಉಜ್ಜಿಸ್ಬಿಡ್ತಿದೆ. ನಾವೆಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ ಥರ ತುಂಬು ಕುಟುಂಬದ ಕೂಡು ಕುಟುಂಬದವ್ರ ಥರ ಇದ್ದೀವಿ. ಈಗ ಬಾದಾಮ್ ಹೋಳಿಗೆ ಮಾಡ್ತಾಯಿದ್ದಾರೆ. ಸೊ ನಾನು ಫೋನ್ ಹಿಡ್ಕೊಂಡು ಹೋಗಿದ್ದೆ, ಫೋನ್ ಬೀಳಿಸ್ಬಿಟ್ರು. ಅದಕ್ಕೆ ಎಂಥ ಕತೆ ಮಾಡ್ದ ಅಂತ ಬಾಯ್ತಾ ಇದ್ದೀನಿ. ಟೆಂಪರ್ ಗ್ಲಾಸ್ ಎಲ್ಲ ಒಡೆದಾಕ್ಬಿಟ್ರು ಕೈ ತಗಳಿಸಿ. ಎಲ್ಲರಿಗೂ ಒಂಥರ ಶೈ ನೇಚರ್, ನಾಚಿಕೆ ಸ್ವಭಾವ. ಯಾರು ಏನಾದರೂ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ವಿಡಿಯೋ ಮಾಡೋದ್ರಿಂದ ಅಂತ ಹೆದರ್ಕೋತಾರೆ, ನಾಚ್ಕೋತಾರೆ. ಅದು ಬಿಟ್ಟರೆ ಬೇರೆ ಏನು ಕೆಟ್ಟ ಉದ್ದೇಶ ಅಂತೂ ಏನೂ ಇಲ್ಲ. ಈಗ 1 ಕ್ವಿಂಟಾಲಷ್ಟು ಸಿಹಿಬುಂದಿ ಯಾಕೆ ಅಂದರೆ ನನ್ನ ಟೂರಲ್ಲಿ, ನನ್ನ ತವರೂರಲ್ಲಿ ಮಲೆ ಮಹದೇಶ್ವರ ಪರ ಇದೆ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ. ಅದಕ್ಕೋಸ್ಕರ ಸಿಹಿಬುಂದಿ ಮಾಡಿ ಕೊಡೋಣ ಅಂತ ಹೇಳಿ
ಬೂಂದಿ ರೆಡಿ ಮಾಡ್ಕೋತಾ ಇದ್ದಾರೆ. ಖುಷಿ ನನಗೆ. ಸುಮ್ಮನೆ ತಳ್ಬೇಡ ಕಣ, ಪಾಕದ ಮೇಲೆ ಬಿದ್ದೋಗ್ಬೇಕು, ಹಂಗೆ ತಳ್ಳ, ಮೈಯೆಲ್ಲ ಬೆಂದೋಗ್ಬಿಡ್ಬೇಕು ತಳ್ದಟ್ಕೆ, ಹಂಗೆ ತಳ್ಬೇಕು ನೀನು. ಈಗ ಏನು ಮಾತಾಡಿದ್ರೆ ಡೈಲಾಗು ಹಂಗೆ ಹಾಕ್ತೀನಿ, ನಿಜ. ಅದೇನೆ ಅಲ್ಲಿ ಸಿಹಿ ಬೂಂದಿ ಮಾಡಿ ಅಂದ್ರೆ ಹಲಂಗ ತೋರಿಸ್ತೀನಿ ಬರ್ಲಿ. ಈ ಕಡೆ ಹೋದ ತಕ್ಷಣ ಈ ಕಡೆ ಏನು ಡೈಲಾಗ್ ಹೊಡಿತಾವನೆ ನೋಡು, ನೀನು ಹಿಂದೆ ಹೆಂಗಿರ್ತಾರೆ ಜನಗಳು. ಲೋ ಅವ್ರು ನಿನ್ನ ಎಷ್ಟೊತ್ತಿ ಕರೀತಾ ಇದ್ರು, ಬಸ್ವಾ ಬಸ್ವಾ ಅಂತ. ನೀನ್ ನೋಡಿದ್ರೆ ಮಾರ್ಕ್ ಇಟ್ಕೋಬೇಕಾಯ್ತದೆ ಅಂತ ಕಳ್ಳ. ನೀನ್ ಬೆಳಗ್ಗೆ ನಿನ್ನನ್ನು ನೋಡಿದ್ರೆ ಯೋಗ ಬರುತ್ತದಂತೆ, ಅದಕ್ಕೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಿನ್ನ. ನನ್ನನ್ನು ನೋಡಿ ಯೋಗ ಬರುತ್ತದೆ. ಊರ ಜನ ಎಲ್ಲ ಊಟ ಮಾಡ್ತಾರೆ. ಸೊ ಹಾಗಾಗಿ ಎಲ್ರಿಗೂ ಸಾಕಾಗತ್ತೆ ಅಂತ ಹೇಳಿ 1 ಕ್ವಿಂಟಲ್ ಅಷ್ಟು ಮಾಡೋಣ ಅಂತ ಹೇಳಿ ಸಿಹಿ ಬೂಂದಿ ಮಾಡ್ತಾಯಿದ್ದಾರೆ. ನನಗೆ ಗೊತ್ತಿರೋದನ್ನ ಅಥವಾ ನನಗೆ ಗೊತ್ತಿಲ್ಲದೆ ಇರೋದನ್ನು ಕಲಿತು ಮಾಡೋಕ್ಕೆ ತುಂಬಾ ಖುಷಿ ನನಗೆ. ನಾನು ಒಂದು ಜಾರದಷ್ಟು ಹೊಡಿತೀನಿ ಅಂತ ನಮ್ಮ ಹುಡುಗರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಒಂದ್ಸಲ ಟ್ರೈ ಮಾಡ್ತೀನಿ, ನೋಡೋಣ ಹೆಂಗೆ ಬರುತ್ತೆ, ಚೆನ್ನಾಗಿ ಬರುತ್ತಾ, ಏನು ಬರುತ್ತೆ ಅಂತ. ಅದಕ್ಕೆ ಅವರು ಅಯ್ಯೋ ನಿಮ್ಮದೇ ಮನೆ ಸಾಮಾನು ಮಾಡಿ ಅಕ್ಕ ಅಂತ ಕೊಟ್ಟರು. ನನ್ನ ಕೈಯಾರ ನಾನು ಒಂದು ಅರ್ಧ kg ಸಿಹಿ ಬೂಂದಿ ಮಾಡಿದೆ ಅನ್ನೋ ತೃಪ್ತಿ, ಖುಷಿ, ಸಮಾಧಾನ ಎರಡೂ ನನಗಿದೆ. ನಿಜಕ್ಕೂ ಸೊ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು ಇವತ್ತು. ಸೊ ಫೈನಲಾಗಿ ನೋಡಿ 3-4 ಪರಾತ ಸಿಹಿ ಬೂಂದಿ ಎಲ್ಲ ರೆಡಿ ಆಯಿತು. ಅದಕ್ಕೆ ಏಲಕ್ಕಿ ಪುಡಿ, ಲವಂಗ ಮತ್ತು ಕಟ್ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ತುಪ್ಪದಲ್ಲಿ ಹುರಿದಿಟ್ಟು ಎಲ್ಲನೂ ರೆಡಿ ಆಯಿತು. ಇನ್ನು ಸ್ವಲ್ಪ ಹೊಡಿಬೇಕಾಗಿತ್ತು, ಅದನ್ನು ಹುಡುಗರೆಲ್ಲರೂ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಆಯ್ತಾ ಇನ್ನೂ ಆಗಿಲ್ವಾ ಅಂತ ರೇಗಿಸ್ತಾನೇ ಇದ್ದರು. ಅಂದರೆ ಮೀನ್ಸ್ 2-3 ಜನನ ಸಿಹಿ ಬೂಂದಿನ ರೆಡಿ ಮಾಡೋಕ್ಕೆ ಬಿಟ್ಟಿದ್ದರು. ಹಾಗಾಗಿ ಇನ್ನೂ ಆಗಿಲ್ವಾ ಅಂತ ಪ್ರತಿ ಸತಿ ಕೇಳ್ತಾನೇ ಇದ್ದರು. ಸೊ ಅಷ್ಟರಲ್ಲಿ ಸತೀಶ್ ಅಕ್ಕನ ಮಗನ ಕೈಲಿ ಬೈಕ್ ಕೊಟ್ಟು ಕರೆಕ್ಟಾಗಿ ಅದು ತೂಕ ಎಲ್ಲ ಹಾಕಿ ನಮ್ಮೂರಿಗೆ ಮದ್ದೂರಿಗೆ ತೊಗೊಂಡೋಗ್ತಾ ಇದ್ದಾರೆ ಸಿಹಿ ಬೂಂದಿನ. ತುಂಬಾ ಈಗ 80 ಕಿಲೋಮೀಟ್ರ್ ಅಷ್ಟು ಟ್ರಾವೆಲ್ ಮಾಡಬೇಕು ಆ ಹುಡುಗ. ಪಾಪ ನಿಜಕ್ಕೂ ತೊಗೊಂಡೋಗಿ ಇನ್ ಟೈಮ್ಗೆ ಕೊಟ್ಟನಲ್ಲ, ನಿಜಕ್ಕೂ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ, ಟಿ ವಿ ನೋಡೋಣ ಅಂತ. ಸತೀಶ್ ಅಂತೂ ಇನ್ನೂ ತಿಂಡಿ ತಿಂದಿರಲಿಲ್ಲ, ಸ್ನಾನ ಮಾಡಿರಲಿಲ್ಲ. ಫುಲ್ಲು ಅವರು ಕೂಡ ಟಯರ್ಡ್ ಆಗಿಬಿಟ್ಟಿದ್ರು. ಟಿ ವಿ ನೋಡ್ತಾ ಮಕ್ಕಳು ದೊಡ್ಡವರಾಗ್ತಾ ನನ್ನ ಪಕ್ಕ ಅಪ್ಪ ಅಮ್ಮನ ಪಕ್ಕ ಬಂದು ಮಲ್ಕೊಳ್ಳೋದು ತೀರಾನೇ ಅಪರೂಪ ಆಗಿಬಿಡುತ್ತೆ. ಮಕ್ಕಳಿದ್ದಾಗ ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಬಂದು ಮಲ್ಕೊಳ್ಳೋದು ಸಹಜ, ಎಸ್ಪೆಷಲಿ ಗಂಡು ಮಕ್ಕಳು. ಸೊ ಇವತ್ತು ನೋಡಿ ನನ್ನ ಮಗಳು ನನ್ನ ಪಕ್ಕ ಬರಲಿಲ್ಲ, ಅವಳದೇ ಓನ್ ಹ್ಯಾಂಗಲಲ್ಲಿ ಮಲ್ಕೊಂಡಿದ್ದಾಳೆ. ಬಟ್ ನನ್ನ ಮಗ ಬಂದು ನನ್ನ ಹತ್ರನೇ ಕಚ್ಕೊಂಡು ಒಳ್ಳೆ ಹಿಡ್ಕೊಂಡು, ತುಂಬ ದಿನ ಆಗಿತ್ತು ಅವನು ಈ ರೀತಿ ಮಲ್ಕೊಂಡಿದ್ದು ನನ್ನ ಪಕ್ಕ. ನಂಗೆ ನಿಜಕ್ಕೂ ಸಣ್ಣ ಮಕ್ಕಳಾಗಿದ್ದರೆ ಸರಿನಪ್ಪ, ಏನಕ್ಕಪ್ಪ ಇಷ್ಟು ಬೇಗ ಮಕ್ಕಳು ತುಂಬ ದೊಡ್ಡವರಾಗ್ತಾರೆ ಅಂತ ಫೀಲ್ ಆಗ್ತಾಯಿತ್ತು. ಸೊ ತುಂಬ ಒದ್ದಾಡ್ತಾನೆ. ಇವತ್ತಂತೂ ತುಂಬ ಬಂದು ಮಲ್ಕೊಂಡ. ಅಪರೂಪಕ್ಕಾದರೂ ಅಮ್ಮನ ಪಕ್ಕ ಮಲ್ಕೊಂಡ್ರೆ ಮಕ್ಕಳು ಕೂಡ ಮನಸ್ಸು ತುಂಬ ನಿದ್ದೆ ಮಾಡ್ತಾರೆ ಅಂತ ನನಗಂತೂ ಖುಷಿ ಆಯಿತು. ರೆಗ್ಯುಲರಾಗಿ ನನ್ನ ಮಗಳು ನನ್ನ ಪಕ್ಕ ಮಲ್ಕೋತಿರ್ತಾಳೆ, ಬಟ್ ನನ್ನ ಮಗ ಇವತ್ತು ಬಂದು ಮಲ್ಕೊಂಡಿದ್ದು ಒಂಥರ ಖುಷಿ ಆಯಿತು. ನೋಡ್ತಾ ಸಂಜೆ ಹಾಗೆ ಹೋಯಿತು. ಹುಡುಗರು ಅಕ್ಕ ಟೀ ಮಾಡಿಕೊಡಕ್ಕ ತುಂಬ ತಲೆನೋಯ್ತಾಯಿದೆ, ನಿನ್ನ ಕೈ ಟೀ ಕುಡಿಬೇಕು ಅಂತ ಹೇಳಿದ್ರು. ಏಲಕ್ಕಿ, ಲವಂಗ ಮತ್ತು ಶುಂಠಿ ಎಲ್ಲ ಜಬ್ಬಿಟ್ಟು ಸ್ಟ್ರಾಂಗಾಗಿ ಟೀ ಮಾಡಿಕೊಟ್ಟೆ. ಪಾಪ ಇನ್ನೂ ಅವ್ರು ತರಕಾರಿ ಕಟ್ ಮಾಡ್ತಾನೇ ಇದ್ದರು. ಪಾಪ ಅವ್ರ ಕೆಲಸಗಳಂತೂ ಮುಗಿತಾ ಇಲ್ಲ. ಒಂದು 7-8 ಜನ ಇದ್ದರು. ಪ್ರತಿಯೊಬ್ಬರಿಗೂ ದೊಡ್ಡ ಗ್ಲಾಸಲ್ಲಿ ಟೀ ಮಾಡಿಕೊಂಡು ತೊಗೊಂಡೋಗಿ ಲೋಟ ಸಮೇತ ಕೊಟ್ಟೆ, ಹಾಕ್ಕೊಂಡು ಕುಡೀಲಿ ನೆಮ್ಮದಿಯಾಗಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಪಾಡಿಗೆ ಅವ್ರು ಕುಡಿದು ಮಲ್ಕೊಳ್ಳಿ ಅಂತ. ಎಸ್ ಏನಂತಾರ ಹ್ಞೂ ಕಳ ಮಾಡಿದ್ರೆ ಏನು ತಪ್ಪು ಅನ್ನೋ? ಏನು ಮಾಡ್ರು ನಿಂಗೆ? ಕೊಲೆ ಮಾಡಿಬಿಟ್ರಾ ನಿಮ್ಮೂರವರು? ಕೊಲೆ ಮಾಡಿಬಿಟ್ರೇನ? ಅಮ್ಮ ಹಾಂ ಎಲ್ಲರಿಗೂ ತೋರ್ಸೋದು ಏನಂತ ಅವನಿಗೆ? ಫೋನ್ ಮಾಡ್ಕೊಂಡು ನೋಡಿಲಿ ಬಸವ ಶಿವಕುಮಾರ ಎಲ್ಲ ರೀಲ್ಸ್ ಮಾಡ್ತಾರೆ, ಎಲ್ಲರಿಗೂ ತೋರ್ಸೋದವ. ಅಲ್ಲ ಮಾಡಿದ್ರೆ ಏನಂತೆ? ಲೋ ಕಳ್ತನ ಮಾಡಿದ್ರೆ ಕಳ್ಳ ಅಂತಾರೆ ಕಣೋ, ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಅದಕ್ಕೇನೋ. ಸೊ
ಸೊ ಇದು ಮಂಡೇ ಮಾರ್ನಿಂಗ್ ರೆಗ್ಯುಲರಾಗಿ 3 ಗಂಟೆಗೆ ಎದ್ದೆ, ಎಚ್ಚರ ಆಯಿತು, ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ವಾರ ಪೂಜೆ ಅಂದರೆ ನಿದ್ರೆನೇ ಬರಲ್ಲ ನನಗೆ, ನಿಮಗೂ ಹಾಗೇನಾ? ಎಲ್ಲ ಕೆಲಸ ಮುಗಿಸಿ ವಾಕ್ ಹೋಗಿ ಬಂದು ತಿಂಡಿ ಮಾಡಿ ಮನೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಮಹಾಮಂಗಳಾರತಿ ಮಾಡಿದಾಗ ಕರೆಕ್ಟಾಗಿ 7:30 ಅರ್ಲಿ ಮಾರ್ನಿಂಗ್ ಆಗಿತ್ತು. ಸೊ ಮಹಾಮಂಗಳಾರತಿ ಇವತ್ತು ದೇವ್ರ ಮನೆ ಅಲಂಕಾರ ಹೇಗಿದೆ, ದೇವ್ರ ಮನೆ ರಂಗೋಲಿ ಹೇಗಿದೆ, ಪ್ರತಿಯೊಂದು ನೀವು ಕಮೆಂಟ್ ಮಾಡಲೇಬೇಕು ನನಗೆ. ಏನೋ ಒಂಥರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ಬೇಗ ಬೇಗ ವಾರ ಪೂಜೆ ಮಾಡಿದಾಗ ಸಿಗೋವಂಥ ಖುಷಿ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ಇವತ್ತು ನಿಜವಾಗ್ಲೂ ಊರಿಗೆ ಹೋಗಬೇಕಾಗಿತ್ತು, ಬಟ್ ಕಾರಣಾಂತರಗಳಿಂದ ಕೆಲಸಗಳಿದ್ದಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ನೀವೇ ನೋಡ್ತಾ ಇದ್ದೀರ ಎಷ್ಟು ಬ್ಯುಸಿ. ಸತೀಶು ಪಾಪ ಕರ್ಕೊಂಡೋಗೋಕ್ಕೆ ಟೈಮ್ ಇಲ್ಲ, ಚಾರುಗೂ ಯಾಕೋ ಹುಷಾರಿಲ್ಲ, ಸೊ ಹಾಗಾಗಿ ನಾನು ಹೋಗ್ಲಿಕ್ಕಾಗಲಿಲ್ಲ. ಚಾರುಗೆ ಸ್ವಲ್ಪ ಬಾಯೆಲ್ಲ ಇನ್ಫೆಕ್ಷನ್ ಆಗಿದೆ, ಕೆಮ್ಮಾಗಿದೆ, ಆಮೇಲೆ ಜ್ವರ ಕೂಡ ಬಂದಿದೆ. ಹಾಗಾಗಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಆಫೀಸ್ ರೂಮ್ ಎಲ್ಲ ಪೂಜೆ ಮಾಡಿ ನಾನು ಬೆಲ್ಲದ ಆರತಿ ಮಾಡ್ತೀನಿ, ನಿಮ್ಮೆಲ್ರಿಗೂ ಗೊತ್ತು. 1 ಲೀಟ್ರ್ ಹಾಲು ಮೊಸರು ಪ್ರಸಾದ ಮಾಡಿಸ್ಕೊಂಬಂದಿದ್ದೆ, ಸಕ್ಕರೆ ಸಜ್ಜಿಗೆ ಅದನ್ನೆಲ್ಲ ಕೊಟ್ಟು ನೈವೇದ್ಯ ಮಾಡಿಸಿ ಮಹಾಮಂಗಳಾರತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಇವತ್ತು ನಮ್ಮ ಅಪ್ಪ ಶಿವಪ್ಪಂಗೆ ವಿಶೇಷವಾಗಿ ಅಲಂಕಾರ ಮಾಡಿದರು. ಬೆಳ್ಳಿ ಮುಖವಾಡ ಎಲ್ಲ ಹಾಕಿ ತೋಮಾಲೆ ಹಾರ ಎಲ್ಲ ಹಾಕಿ ತುಂಬ ಚೆಂದ ಅಲಂಕಾರ ಮಾಡಿದರು. ಮಹಾಮಂಗಳಾರತಿ ಮಾಡಿಕೊಂಡು ಅಪ್ಪನ ಮಾದಪ್ಪನ ನೋಡೋಕ್ಕೆ 2 ಕಣ್ಣು ನಿಜಕ್ಕೂ ಸಾಲೋದಿಲ್ಲ. ನಂದು ಬೆಲ್ಲದ ಆರತಿ ಎಲ್ಲ ಮಾಡಿ ಅಮ್ಮನವ್ರ ಗುಡಿಗೆ ಹೋಗಿ ಅಲ್ಲೂ ಕೂಡ ಮುತ್ತೈದೆ ಸಾವು ಕೊಡಪ್ಪ ಅಂತ ಕೇಳಿಕೊಂಡು ಮಹಾಮಂಗಳಾರತಿ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಸವಪ್ಪನೆಲ್ಲ ಸುತ್ತಕೊಂಡು ಎಲ್ಲ ಕಡೆ ಮಂಗಳಾರತಿ ಮಾಡಿ ನಾನು ಹೋಗೋಷ್ಟರಲ್ಲೇ ನಾನು ಟೆಂಪಲ್ಗೆ ಹೋದಾಗ 8:30 ಮೇ ಬಿ. ಎಷ್ಟು ಜನ ಇದ್ರು ಗೊತ್ತಾ, ಎಷ್ಟು ರಶ್ ಇತ್ತು ಗೊತ್ತಾ. ಇವತ್ತಂತೂ ತುಂಬಾ ಕ್ರೌಡ್ ಇತ್ತು, ಕಡೆ ಕಾರ್ತಿಕ ಆಗಿರೋದ್ರಿಂದ. ಸೊ ಒಂದಿಷ್ಟು ಜನಕ್ಕೆ ಒಂದಿಷ್ಟು ನನ್ನ ಕೈಲಾದಂಥ ಸೇವೆ ಮಾಡೋಕ್ಕೆ ನಿಜಕ್ಕೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅವರು ಮನೆಗೂ ಕೂಡ ಸ್ವಲ್ಪ ಪ್ರಸಾದ ಕೊಟ್ಟರು, ಅದನ್ನೆಲ್ಲ ಇಸ್ಕೊಂಡು ಅಮ್ಮನವ್ರ ಗುಡಿಗೂ ಹೋಗಿ ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಎಲ್ಲ ಮಾಡಿಕೊಂಡು ಒಂದು 5-10 ನಿಮಿಷ ಕೂತಿದ್ದು ಹೂವು ಎಲ್ಲ ಕುಂಕುಮ ಎಲ್ಲ ಇಸ್ಕೊಂಡು ನಮ್ಮನೆ ಹತ್ರ ಇರೋವಂಥ ಮಲೆ ಮಹದೇಶ್ವರ ಟೆಂಪಲ್ಗೂ ಕೂಡ ಬಂದೆ. ಸೊ ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಎಲ್ಲ ಕಡೆ ಇವತ್ತು ತುಂಬ ವಿಶೇಷವಾಗಿ ಅಲಂಕಾರ ಮಾಡಿದರು ದೇವ್ರನ್ನ. ನಿಜಕ್ಕೂ ಕಣ್ಣು ತುಂಬಿ ಬರುತ್ತೆ ನನಗೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗಲೂ ದೇವ್ರು ನೋಡಿದಾಗಲೂ ನನ್ನ ಜೊತೆನೇ ಇದ್ದಾರೇನೋ, ನನ್ನ ಅಪ್ಪನೇನೋ ಇವರು ಅಂತ ಫೀಲ್ ಆಗುತ್ತೆ. ನಿಜಕ್ಕೂ ಹೌದು, ನಾನು ನಂಬಿರೋದು ಭಗವಂತನ. ನಾನು ಭಗವಂತ ಮೆಚ್ಚೋ ಅಂಥ ಕೆಲಸನೇ ನಾನು ಮಾಡೋದು, ಜನದಂಥ ಮೆಚ್ಚೋ ಕೆಲಸ ನಾನು ಯಾವತ್ತೂ ಮಾಡೋದೇ ಇಲ್ಲ. ಅಲ್ಲಿಂದ ಒಂದೇ ಉಸಿರಿಗೆ ಮನೆಗೆ ಬಂದ ತಕ್ಷಣ ಈಗ ಇದು ಮಂಡೇ ನೀವು ನೋಡ್ತಾ ಇದ್ದೀರಾ, ಸತೀಶ್ ಕರೀತಾನೆ ಇದ್ದರು, ಬಾಯಲ್ಲಿ ಬೆಲ್ಲ ಕೆಚ್ಚು, ಅದು ಪುಡಿ ಮಾಡು ಇದು ಪುಡಿ ಮಾಡು, ನಿಂಬೆಹಣ್ಣು ಹಿಂಡು. ಪಾಪ ಅವರು ಕೂಡ ಎಷ್ಟು ಪ್ರೆಷರ್ ಕೊಟ್ಕೊಂಡು ಗ್ಯಾಸ್ ಸ್ಟವ್ಗೆ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ. ನಿಂತಂಗೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನಾನು ಹೇಳ್ತಾ ಇರ್ತೀನಿ ಕೈ ನೋವು ಬರಲ್ವ ಕಾಲು ನೋವು ಬರಲ್ವ ಅಂತ. ಒಬ್ಬಿಬ್ರಿಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ, ಅವರು 1000 ಜನಕ್ಕೆ ಮಾಡೋಕ್ಕೆ ನಿಜಕ್ಕೂ ಟೆನ್ಷನ್ ಆಗೇ ಆಗುತ್ತೆ. ಕೈ ಬೇರೆ ಕುಯ್ಕೊಂಡೆ. ಗೋಣಿ ಚೀಲ ತೊಳಿತಾ ಇದ್ದೀನಿ ಗೈಸ್. ಒಂದು ಮಟ್ಟಕ್ಕೆ ಗೋಡೌನೆಲ್ಲ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದ್ರಲ್ಲಿರೋ ಖುಷಿ ನನಗೆ ಇನ್ನೇನರಲ್ಲೂ ಸಿಗೋದಿಲ್ಲ. ಜೊತೆಗೆ ರೀಲ್ಸು ಕೂಡ ಮಾಡಬೇಕು ಅನ್ನಿಸ್ತಾಯಿತ್ತು, ಬಟ್ ತುಂಬ ಕೆಲಸ ಇದೆ. ಎಲ್ಲ ಕ್ಲೀನ್ ಮಾಡಿದೆ. ಕೈ ನೋಡಿ ಎಷ್ಟು ಮಿಸಿ ಎಷ್ಟು ಗಬ್ಬಾಗಿದೆ. ಸ್ವಲ್ಪ ಊಟ ಆರ್ಡ್ರ್ ಇದೆ, ಪಾರ್ಟಿ ಬರ್ತಾರೆ ಕಳಿಸ್ಬೇಕು. ಜೊತೆಗೆ ಸ್ವಲ್ಪ ತುಂಬ ಗಲೀಜಾಗಿದೆ ಗೋಣಿ ಚೀಲಗಳು. ಕ್ಲೀನರ್ಸ್ ಅದನ್ನೆಲ್ಲ ವಾಶ್ ಮಾಡೋದೇ ಇಲ್ಲ. ಸೊ ಎಲ್ಲ ಟೈಡ್ ಹಾಕಿ ನೆನೆ ಹಾಕಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡೋಣ ಅಂತ. ಸುಮಾರು ವರ್ಷಗಳೇ ಆಯಿತು ಗೋಣಿ ಚೀಲಗಳೆಲ್ಲ ವಾಶ್ ಮಾಡಿ. ನಾನು ಎಸ್ಪೆಷಲಿ ಇವತ್ತು ವಾಶ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ನೋಡಿ ಹೀಗಿರುತ್ತೆ ನನ್ನ ಬ್ಯುಸಿ ಶೆಡ್ಯೂಲ್ ಬೆಳಗ್ಗೆಯಿಂದ ಸಂಜೆ ತನಕ. ಇಲ್ಲಿ ಟ್ರೈಪಾಡ್ ತಂದಿಲ್ಲ, ಫೋನ್ ಇಡೋಕ್ಕೇ ಸ್ವಲ್ಪ ತೊಂದರೆ, ಇಟ್ಟರೆ ಸ್ಲಿಪ್ಪಾಗಿ ಬೀಳುತ್ತಷ್ಟೇ. ಸೊ ಬೇಗ ಕೆಲಸ ಮಾಡಿ ಸಿಗ್ತೀನಿ. ಎಲ್ಲ ಕ್ಲೀನ್ ಮಾಡಿದೆ. ಒಂದು ಲಾಟ್ ಪಾತ್ರೆಗಳಿದ್ದಾವೆ. ಪಾತ್ರೆ ಅಂತೂ ನಾನು ತೊಳೆಯೋಕ್ಕಾಗಲ್ಲ, 4 ಜನ ಕ್ಲೀನರ್ಸ್ ಬರ್ತಾರೆ ತೊಳಿತಾರೆ. ಇಷ್ಟು ಪಾತ್ರೆಗಳಿದ್ದಾವೆ. ಸ್ವೀಟ್ ಮಾಡೋರು ಬರ್ತಾರೆ. ಹಾಲೆಲ್ಲ ಒಂದು 20 ಟ್ರೇ ಹಾಲುಗಳು ತರಿಸಿಟ್ಟಿದ್ದೀನಿ. ಸ್ಯಾಂಡ್ವಿಚ್ ಮಾಡ್ತಾರೆ, ಮಿಲ್ಕ್ ಸ್ಯಾಂಡ್ವಿಚ್, ಚಂಪಾಕಲಿ ಮಿಲ್ಕ್ ಸ್ಯಾಂಡ್ವಿಚ್ ಎಲ್ಲ ನಂದಿನಿ. ನಾವು ಯೂಸ್ ಮಾಡೋದೆಲ್ಲ ಪ್ರತಿಯೊಂದು ನಂದಿನಿ ಮಿಲ್ಕ್ ನೋಡಿ. ಎಲ್ಲ ಫುಲ್ಲು ಟ್ರೇಗಳು ಎಲ್ಲ ನಂದಿನಿ ಹಾಲುಗಳೇ. ಪ್ರತಿಯೊಂದು ಬರ್ತಾರೆ ಸ್ವೀಟ್ ಮಾಡೋರು ನೋಡಿ ಟ್ರೇಗಳು ಎಷ್ಟಿದ್ದಾವೆ ಅಂತ. ಈಗೆಲ್ಲ ಸ್ವಲ್ಪ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಕ್ಲೀನ್ ಮಾಡಿದೆ. ಗೋಡೌನ್ ಹೆಂಗಿತ್ತು ಗೊತ್ತಾ, ಗಬ್ಬಾಗಿತ್ತು, ಫುಲ್ ಗಬ್ಬಾಗಿತ್ತು. ಸೊ
ಸೊ ಪ್ರತಿಯೊಂದು ಕ್ಲೀನ್ ಮಾಡಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಪ್ಪ ಟೈಮ್ ಎಷ್ಟು ಗೊತ್ತಾ? 12:15. ತುಂಬ ಸುಸ್ತಾಗ್ತಾ ಇದೆ, ಅಂದರೆ ಒಪ್ಪತ್ತಲ್ವಾ, ಸೊ ಹಾಗಾಗಿ ಕಾಫಿನೂ ಕುಡ್ದಿಲ್ಲ. ಎಕ್ಸ್ಕ್ಯೂಸ್ ಮೀ. ಬನಾನ ತಿನ್ನಬಾರ್ದಂತಾರೆ ಮತ್ತು ತುಂಬ ಸುಸ್ತಾಗುತ್ತೆ ಅಂತ, ಬಟ್ ತುಂಬ ಕೆಲಸ ಮಾಡಿದ ಕಾರಣ ತುಂಬ ಸುಸ್ತಾಗ್ತಾಯಿದೆ. ಸೊ 1:30-2 ಗಂಟೆಗೆ ಊಟ ಮಾಡ್ತೀನಿ, ಒಂದು ಬನಾನ ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಆ್ಯಸ್ ಯೂಶ್ವಲ್ ನ್ಯಾಚುರಲಾಗಿ ನಾನು ಹೇಗಿರ್ತೀನೋ ಮನೇಲಿ ಹಾಗೇ ನಾನು ವೀಡಿಯೋ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಈ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಹೊಸ ಹೊಸ ಸ್ಯಾರಿಗಳನ್ನೆಲ್ಲ ಹಾಕ್ಕೊಂಡು ಮಾಡ್ತಾರೆ, ಇಲ್ಲ ಅಂತಲ್ಲ, ಅದು ಅವರ ಫ್ರೀನೆಸ್, ಅವ್ರಿಗೆ ಹೇಗೆ ಅನುಗುಣವಾಗುತ್ತೋ ಸೊ ಹಾಗೆ ಅವರು ವ್ಲಾಗ್ನ ಮಾಡ್ತಾರೆ. ಬಟ್ ನನಗೆ ಈಗ ನೋಡ್ತಾ ಇದ್ದೀರಾ, ಇನ್ನು ನಾನು ಹೆಂಗಿದ್ದೀನೋ ಆ್ಯಸ್ ಇಟ್ ಈಸ್ ನಾರ್ಮಲಾಗಿ ಹಾಗೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಂದರೆ ತುಂಬ ಖುಷಿ, ಜೊತೆಗೆ ಬೇಜಾರು ಕೂಡ. ಇವತ್ತು ಊರಿಗೆ ಹೋಗಿದ್ದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು, ನಿಮ್ಮೆಲ್ರಿಗೂ ಗೊತ್ತು. ಇವತ್ತು ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಮಹದೇಶ್ವರ ಪರ ಇದೆ, ನಮ್ಮೂರಲ್ಲಿ ಅನ್ನದಾನ ಇದೆ. ಸೊ ಹೋಗಿದ್ದಿದ್ರೆ ಸಖತ್ ಅಂದರೆ ಸಖತ್ ಇಷ್ಟ ಆಗ್ತಾಯಿತ್ತು ನನಗೆ. ಬಟ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕೆಲಸ. ಪಾಪ ಸತೀಶ್ ನಿಜಕ್ಕೂ ಒಂದೊಂದ್ಸಲಿ ಕೈ ಮುಗಿಬೇಕಾ ಅಪ್ಪನಿಗೆ ಅನಿಸುತ್ತೆ, ಅಷ್ಟು ಶ್ರಮಜೀವಿ. ಅವರಿಂದ ನಾನು ಈಗ ನೀವು ನನ್ನನ್ನು ಏನು ನೋಡ್ತಾ ಇದ್ದೀರೋ ಅದು ಶ್ವೇತಾ ಅಲ್ವೇ ಅಲ್ಲ. ಇಷ್ಟು ಕೆಲಸ ಮಾಡ್ತೀರಾ ಅಕ್ಕ, ನೀವು ಎಷ್ಟು ಶ್ರಮಜೀವಿ, ಎಷ್ಟು ಹಾರ್ಡ್ ವರ್ಕರ್ ಅಂತೆಲ್ಲ ಹೇಳ್ತೀರಾ. ನಾನೀಗ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಂದರೆ ಅದು ನನ್ನ ಹಸ್ಬೆಂಡ್ ನೋಡಿ, ನಮ್ಮ ಮನೆಯವ್ರನ್ನ ನೋಡಿನೇ ನಾನು ಕಲ್ತಿರೋದು. ಎಲ್ಲರ ಜೊತೆಲಿ ವ್ಲಾಗ್ ಮಾಡ್ತಾರೆ ಅಕ್ಕ, ಹಸ್ಬೆಂಡ್ ವೈಫ್, ನೀವು ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ. ಬಟ್ ಅವ್ರಿಗೆ ಖಂಡಿತವಾಗಲೂ ಮಾತಾಡೋದೆಲ್ಲ ಫೋನಲ್ಲಿ ಅಷ್ಟು ಶೈ ನೇಚರ್, ನಾಚಿಕೆ. ಬಟ್ ಫೋನ್ ಇಲ್ಲ ಅಂತಂದಾಗ ನಮ್ಮ ಜೊತೆ ಎಲ್ಲ ತುಂಬ ಜಾವಿಲಾಗಿ ಮಾತಾಡ್ತಾರೆ, ಹುಡುಗರ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕೈ ನೋಡಿ ಗೈಸ್, ಎಲ್ಲ ರೆಡ್ ಆಗಿಬಿಟ್ಟಿದೆ. ಕೈ ಕುಯ್ಕೊಂಡಲ್ಲ, ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ, ಅದು ನಿಂಬೆಹಣ್ಣೆಲ್ಲ ಸ್ಕ್ವೀಸ್ ಮಾಡೋದಲ್ಲ ಹೆಂಗಾಗ್ಬಿಟ್ಟಿದೆ. ಯಪ್ಪ, ಈ ಕೆಲಸ ನೆನೆಸ್ಕೊಂಡ್ರೆ ನನಗೆ ಸಾಕಪ್ಪ ಅನಿಸುತ್ತೆ. ಈಗ ಸ್ವೀಟ್ ಮಾಡೋರು ಬರ್ತಾರೆ, ತಕ್ಕ ಮಟ್ಟಿಗೆಲ್ಲ ರೆಡಿಯಾಗಿ ಬಂದಿದ್ದೀನಿ. ಅಪಾರ್ಟ್ ಫಾರ್ ದಟ್ ತವ್ಲೈನ್ ಏನಿದೆ, ನೀವೇನು ಹೇಳ್ತಾ ಇದ್ದೀರಾ ಅಂತ ಬೋರ್ ಆಗಬೇಡಿ. ಸೊ ಎಸ್, ಅಫ್ಕೋರ್ಸ್ ನೀವು ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ, ನಿಮ್ಮ ಒಂದು ಮಂತ್ಲಿ ಖರ್ಚು ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ನಮಗೆಲ್ಲ ಹೇಳಿ, ನಾವು ಹೌಸ್ ವೈಫ್ಸು, ನಮಗೂ ಹೆಲ್ಪ್ ಆಗುತ್ತೆ. ನೀವು ಖರ್ಚು ವೆಚ್ಚ ಎಲ್ಲ ಹೇಗೆ ನಿಭಾಯಿಸ್ತೀರಾ, 2 ಮಕ್ಕಳು, ಟ್ಯೂಷನ್ ಅಂತೀರಾ, ಸ್ಕೂಲ್ ಅಂತೀರಾ, ಸ್ಕೂಲ್ ಫೀಸು ಅದು ಇದು ಎಲ್ಲ ಎಷ್ಟಾಗುತ್ತೆ ನಮಗೆ ಹೇಳಿ ಸಿಸ್ ಅಂತ ಸುಮಾರು ಕಮೆಂಟ್ಸ್ ಒಂದು ವ್ಲಾಗಲ್ಲಿ. ಆಮೇಲೆ ಮನಿ ಸೇವಿಂಗ್ಸ್ ಟಿಪ್ಸ್ ಹೇಳಿ, ಚಿನ್ನ ಹೇಗೆ ತೊಗೋತೀರಾ ಟಿಪ್ಸ್ ಹೇಳಿ, ಪ್ರತಿ ಒಂದು ವ್ಲಾಗಲ್ಲಿ ಕಡಿಮೆ ಅಂದರೂ ಒಂದಾದರೂ ಇದ್ರ ಬಗ್ಗೆ ಕಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರ ಕಮೆಂಟ್ಗೆ ಆನ್ಸರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಡಲ್ ಫೇಸ್ನ ಇಗ್ನೋರ್ ಮಾಡಿ. ದಿಸ್ ಇಸ್ ಶ್ವೇತಾ, ನ್ಯಾಚುರಲ್ ಶ್ವೇತಾ. ತುಂಬ ಸ್ವೆಟ್ ಆಗಿದ್ದೀನಿ, ಗಂಧ ಕುಂಕುಮ ಎಲ್ಲ ಹರ್ಕೊಂಬರ್ತಾಯಿದೆ, ಒಂದು ಬಣ್ಣ ಹಾಕಿದ್ದೀನಿ. ದಯವಿಟ್ಟು ಬೇಜಾರಾಗಬೇಡಿ, ನಾರ್ಮಲಾಗಿ ಆ್ಯಸ್ ಇಟ್ ಈಸ್ ನಾನು ಹೀಗೆ ಇರೋದು ಮನೇಲಿ ಅಂತ ಹೇಳ್ತಾ ಬನ್ನಿ. ಏನು ಗೊತ್ತಾ, ಈಗ ನಾವು ಒಂದಿಷ್ಟು 2 ಮಕ್ಕಳು ಮಾಡ್ಕೊಳ್ಳೋವಾಗಲೇ ಯೋಚನೆ ಮಾಡಬೇಕು. ಯಾಕಂದರೆ ಎಜುಕೇಷನ್ ಅನ್ನೋದು ಯಾವುದೂ ಏನು ಬಿಟ್ಟು ಸಿಗೋದಿಲ್ಲ. ನಮಗೆ 2 ಆಪ್ಷನ್ಸ್ ಇರುತ್ತೆ, 6 ಮಂತ್ಸ್ಗೆ ಒಂದ್ಸಲಿ ಪೇ ಮಾಡೋದು, ಬಟ್ ಆದರೆ 1 ಇಯರ್ಗೆ ಒಂದೇ ಸಲ ಪೇ ಮಾಡಿಬಿಡೋದು. ನಮ್ಮ ಸ್ಕೂಲಲ್ಲಿ ಬೇರೆ ಸ್ಕೂಲಲ್ಲಿ ಮಂತ್ಲಿ ಆ ಥರದ್ದೆಲ್ಲ ಇರುತ್ತೆ. ಬಟ್ ನಾವು ಹೆಂಗೆ ಅಂತಂದರೆ 1 ಇಯರ್ಗೆ ಒಂದೇ ಸಲ ಪೇ ಮಾಡಿಬಿಡ್ತೀವಿ. ಇಬ್ರಿಗೂ 1 ಇಯರ್ಗೆ ಅವ್ರ ಯೂನಿಫಾರ್ಮ್ ಆಗಿರ್ಬೋದು, ಸ್ಕೂಲ್ ಬ್ಯಾಗ್, ಶೂಸ್, ಅದೆಲ್ಲ ಬುಕ್ಸ್, ಅದೆಲ್ಲ ಸ್ಕೂಲಲ್ಲೇ ಪ್ರೊವೈಡ್ ಮಾಡೋದ್ರಿಂದ ಒಂದು ಮಗುಗೆ 80 to 1 lakh ಆಗುತ್ತೆ. 80,000 to 80K to 1 lakh ಅಷ್ಟಾಗುತ್ತೆ. ನಾವು ಅದನ್ನು ಫಿಕ್ಸ್ ಅಂತ ಎತ್ತಿಟ್ಬಿಡ್ಬೇಕು. ಈಗ ಫೆಬ್ರವರಿ ಮುಗಿತಿದ್ದಂಗೆ ನಾವು ಅರೇಂಜ್ ಮಾಡ್ಕೋಬೇಕು. ಮಾರ್ಚ್ ಅಷ್ಟರಲ್ಲಿ ಎಕ್ಸಾಮ್ ಮುಗ್ದಿದ್ದು 1 ವೀಕಲ್ಲಿ ನಮ್ಮದು ಅಡ್ಮಿಷನ್ ಏನಿದೆ, ಡೊನೇಷನ್ ಎಲ್ಲ ಸೇರಿ ಎಲ್ಲನೂ ಆಗಿಬಿಡುತ್ತೆ. ಇಬ್ರಿಗೂ 1 ಲಕ್ಷ ಅಷ್ಟು ನಾವು ಸ್ಕೂಲಿಗೆ ಅಂತಲೇ ಎತ್ತಿಡಬೇಕು. ಅರೌಂಡ್ ಟ್ಯೂಷನ್ಗೆ ಅಂತ ಬಂದರೆ ನಾನು ನನ್ನ ಮಗಳಿಗೆ ನಾನೇ ಹೇಳ್ಕೊಡೋದ್ರಿಂದ ನನ್ನ ಮಗನ್ನ ಮಾತ್ರ ನಾನು ಹೈಯರ್ ಸ್ಟಡೀಸ್ ಅಂದರೆ 7th 8th 9th ಅಂತ ಟ್ಯೂಷನ್ಗೆ ಹಾಕಿರೋದ್ರಿಂದ 1 ವರ್ಷಕ್ಕೆ ಅವನಿಗೆ 12,000 ಆಗುತ್ತೆ. 1 ವರ್ಷ ಅಂದರೆ 10 ಮಂತ್ಸ್ಗೆ. ಅದು 1 ವರ್ಷಕ್ಕೆ ಒಂದೇ ಸಲ ಪೇ ಮಾಡ್ಬೋದು, ಇಲ್ಲಾಂದರೆ 6 ಮಂತ್ಸ್ಗೆ ಒಂದ್ಸಲಿ ಪೇ ಮಾಡಿ, ಅಂದರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಒಂದ್ಸಲಿ ಪೇ ಮಾಡ್ಬೋದು. ಆ ರೀತಿ ನಾನು 6 ಮಂತ್ಸ್ಗೆ ಒಂದ್ಸಲಿ ಆಫ್ ಮಾಡಿ 13,000 ತನಕ ಬರುತ್ತೆ. ಇನ್ನು ನಮ್ಮ ಸುಮಾರು ಜನಕ್ಕೆ ಎಲ್ಲ ಗೊತ್ತು, ಗ್ರಾಸರೀಸ್, ತರಕಾರಿ ಎಲ್ಲ ಗೃಹಿಣಿಯರಾದಮೇಲೆ 1 ಮಂತ್ಗೆ ಇಷ್ಟು ಅಂತ ತೆಗೆದು ಅದಕ್ಕೆ ದಿನಸಿ ತರಕಾರಿ
ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಅದಕ್ಕೆಲ್ಲ ತೆಗೆದಿಟ್ಬಿಡ್ಬೇಕು. ಕರೆಂಟ್ ಬಿಲ್, ನೀರಿನ ಬಿಲ್. ಈಗ ಸಿದ್ದರಾಮಯ್ಯ ಅವ್ರದ್ದು ಒಂದು ಭಾಗ್ಯಜ್ಯೋತಿಯಿಂದ ಎಲ್ರಿಗೂ ಭಾಗ್ಯಜ್ಯೋತಿ ಸ್ಕೀಮಿಂದ ಕರೆಂಟ್ ಫ್ರೀ ಸಿಗ್ತಾ ಇರ್ಬೋದು, ಬಟ್ ನಮಗೆ ಸಿಗೋದಿಲ್ಲ. ಕಾರಣ ನಮ್ಮದು ಕೆಳಗಡೆ ಗೋಡೌನ್ ಏನಿದೆ, ಕ್ಯಾಂಟೀನ್ ಏನಿದೆ, ಅದು ಕಮರ್ಷಿಯಲ್ ಆಗಿರೋದ್ರಿಂದ ನಮ್ಮದು ಮನೆ 200 ಯೂನಿಟ್ಗಿಂತ ಮೇಲ್ ಬರುತ್ತೆ. ಸೊ ಹಾಗಾಗಿ ನಮ್ಮದು ಅದು ಭಾಗ್ಯಜ್ಯೋತಿ ಸ್ಕೀಮ್ಗೆ ಅಳ್ಪಡೋದಿಲ್ಲ. ಪರ್ ಮಂತ್ ನಮಗೆ 1,500ದಿಂದ 2,000 ನೀರಿನ ಬಿಲ್, ಕರೆಂಟ್ ಬಿಲ್ಗೆ ಅಂತಲೇ ನಾವು ಎತ್ತಿಟ್ಬಿಡ್ಬೇಕು 2,000. ನೀರಿನ ಬಿಲ್ ಎಷ್ಟಾಗುತ್ತೆ ಅಂತಂದರೆ 2,500. ಯಾಕಂದರೆ ನಾವು ಬೋರ್ ಆನ್ ಮಾಡ್ಕೊತಾ ಇರ್ತೀವಿ, ವಾಟರ್ ಸಾಕಾಗೋದಿಲ್ಲ. ಬೋರು ಇದೆ ನಮ್ಮ ಹತ್ರ. ಕೆಳಗಡೆದು ನೆನೆಸ್ಕೊಂಡ್ರೆ ನನಗೆ ತುಂಬ ಜಾಸ್ತಿ ಬರುತ್ತೆ. ನಾನು ಬರೀ ನಮ್ಮ ಫ್ಯಾಮಿಲಿದು ಮಾತ್ರ, ನಮ್ಮ ಮನೇದು ಮಾತ್ರ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾ ಇರೋದು. ಸೊ ಅದು ಒಂದು 2,500 ಅದು ಬರುತ್ತೆ. ಕರೆಂಟ್ ಬಿಲ್ 2,000, 2,100, 200 ಈ ರೇಂಜಲ್ಲಿ ಬರುತ್ತೆ. ಯಾಕಂದರೆ 24 hours ಫ್ಯಾನ್, ಗ್ಲೀಸರ್, ಮಿಕ್ಸಿ, ವಾಷಿಂಗ್ ಮಿಷಿನ್, ಫ್ರಿಜ್, ಐರನ್ ಬಾಕ್ಸ್ ಈ ಥರದ್ದೆಲ್ಲ ಯೂಸ್ ಮಾಡ್ತೀವಿ. 200 ಯೂನಿಟ್ ಒಳಗಡೆ ಇದ್ದರೆ ವಾರ್ಷಿಕ ತೊಗೊಂಡಿದ್ದಾರಂತೆ ರೀಡಿಂಗ್ಸ್ ಎಲ್ಲ, ಬಟ್ ನಮ್ಮದೆಲ್ಲ ಜಾಸ್ತಿ ಇದೆ, ಹಾಗಾಗಿ ನಮಗದು ಫ್ರೀ ಇಲ್ಲ. ಅದಾದಮೇಲೆ UPS ಅದೆಲ್ಲ ಇರುತ್ತೆ. ಇನ್ನು ಕೇಬಲ್ ಏನೋ ಒಂದು ಸಣ್ಣ ನೊಣ ಥರ ಓಡಾಡ್ತಾಯಿದೆ ಫ್ರೆಂಡ್ಸ್. UPS ಎಲ್ಲ ಇರೋದ್ರಿಂದ ಅದಷ್ಟಾಗುತ್ತೆ. ಆಮೇಲೆ ಕೇಬಲ್ ಫೀಸ್ ಏನಂತ ಬರುತ್ತೆ. ನಮ್ಮದು ವೈಫೈ ಇದೆ ಆಯಿತಾ, ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ನಾನು ವೈಫೈನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ವೈಫೈ ಇರೋದ್ರಿಂದ ಅದಕ್ಕೆ ಟಿವಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ವೈಫೈ ಚಾರ್ಜ್ ಮತ್ತು ಕೇಬಲ್ ಚಾರ್ಜ್ ಅಂತ ಸಪ್ರೇಟ್ ಏನು ಬರೋದಿಲ್ಲ. ವೈಫೈಗೆ 1,200, 250 ನಾನು ರಿಚಾರ್ಜ್ ಮಾಡೋದ್ರಿಂದ ಅದಕ್ಕೊಂದು 1,250 ರಿಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಇನ್ನು ಮೊಬೈಲ್ ನೆಟ್ ಪ್ಯಾಕ್ ಮನೇಲಿದ್ದಾಗ ಮಾತ್ರ ವೈಫೈ, ಹೊರಗಡೆ ಹೋದಾಗೆಲ್ಲ ನೆಟ್ ಪ್ಯಾಕ್ ರಿಚಾರ್ಜ್ ಬೇಕೇ ಬೇಕಲ್ವ. ಈಗ ಏನು ಇರಲ್ವೋ ಅದಂತೂ ಇಂಪಾರ್ಟೆಂಟ್. ನಂದು ಸತೀಶ್ದು ಸೇರಿ ಅದು 1 ಮಂತ್ಗೆ 1 ಸೆಕೆಂಡ್, ಸಾರಿ ಫ್ರೆಂಡ್ಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನಿಲ್ಲಿ ವ್ಲಾಗ್ನ ಮಾಡ್ತಾ ಕೂತ್ಕೊಂಡಿದ್ದೀನಿ. ಅಲ್ಲಿ ಸತೀಶ್ ಕೆಳಗಡೆ ಕೂಗಾಡ್ತಾ ಇದ್ದಾರೆ, ಕೇಳಿಸ್ಲೇ ಇಲ್ಲ ನನಗೆ. ಸೊ ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಬಯಸ್ಕೊಳ್ಳೋದು ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಯಾರಾದರೂ ಬಂದರೆ ಅಂದರೆ ಪಾರ್ಟಿ ಬರ್ತಾರೆ, ಊಟ ತೊಗೊಂಡೋಗೋಕ್ಕೆ, ಊಟ ಕೊಡಬೇಕು ಅವರಿಗೆ. ಸೊ ಹಾಗಾಗಿ ನೋಡಿ ಎಷ್ಟು ಹರಿಬರಿಲಿ ವೀಡಿಯೋ ಮಾಡ್ತೀನಿ, ಎಷ್ಟೆಲ್ಲ ಕಷ್ಟಪಟ್ಟು ಟೈಮ್ನ ಮಾಡಿಕೊಂಡು ವೀಡಿಯೋ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ. ದಯವಿಟ್ಟು ಒಂದು ಸಪೋರ್ಟ್ ಮಾಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ದಯವಿಟ್ಟು ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನನ್ನ ಶ್ರಮಕ್ಕೆ ಒಂದು ಪ್ರತಿಫಲ ಕೊಡಿ ಅಂತ ಕೇಳ್ಕೊತಾ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇನ್ನು ಗ್ರಾಸರೀಸ್, ತರಕಾರಿ, ಸಿಲಿಂಡರ್ ಅಂತೆಲ್ಲ ಬಂದಾಗ ಸಿಲಿಂಡರ್ ಬೇಕೇ ಬೇಕು. ಗ್ರಾಸರೀಸ್, ತರಕಾರಿಗೆ ಅಂತ ನಾನು ಪರ್ಸ್ನಲಿ ಏನೂ ಇನ್ವೆಸ್ಟ್ ಮಾಡೋದಿಲ್ಲ. ಯಾಕಂದರೆ ಮೂಟೆ ಸತೀಶ ತಂದಿರ್ತಾರೆ ಸಂತೆಪೇಟೆ ಗನ್ ಹೌಸಿಂದ. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಅಲ್ಲಿಂದನೇ ತೊಗೋತೀನಿ. ಬಟ್ ಮನೆಗೆ ಮಿನಿಮಮ್ ಇಂದು ಒಂದು 10,000ರಿಂದ 15,000 ಅಂತೂ ಬೇಕಾಗೇ ಆಗುತ್ತೆ. ಸಣ್ಣ ಪುಟ್ಟ ತರಕಾರಿಗಳು ನಿಮಗೆಲ್ಲ ಗೊತ್ತು, ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದು ದೋಸೆ, ಇಡ್ಲಿ, ಆಮೇಲೆ ಕಾಳುಗಳು, ಉಸ್ಲಿ, ಪ್ರತಿದಿನ ಕಾಳು, ಸೊಪ್ಪು, ಉಪ್ಸಾರು ಈ ಥರದಕ್ಕೆಲ್ಲ ನಾನು ಇನ್ವೆಸ್ಟ್ ಮಾಡ್ತೀನಿ. ಬಟ್ ನಾನು ಪರ್ಸ್ನಲ್ ಆಗೋಗಿ ಗ್ರಾಸರೀಸ್ ಅಂತ ಇದುವರೆಗೂ ನಾನು ಈ ಶಾಪ್ ಮಾಡಿದ್ದು ನಂಗೆ ಗೊತ್ತೇ ಇಲ್ಲ, ನೆನಪೇ ಇಲ್ಲ. ಏನಾದರೂ ಸಣ್ಣ ಪುಟ್ಟ ಮನೆ ಹತ್ರ ಬಂದಾಗ ತೊಗೋತೀನಿ, ಬಿಟ್ಟರೆ ನಾನು ಹೋಗಿ ದಿನಸಿ ಅಂಗಡಿಲಿ ದಿನಸಿ ತಂದಿರೋದು ನನಗೆ ನಿಜಕ್ಕೂ ನೆನಪಿಲ್ಲ. ಸತೀಶ್ ಜೊತೆ ಹೋದಾಗ, ಸತೀಶ್ ಇದ್ದಾಗ ಅವ್ರು ತೊಗೊಂಡಿರೋದು ಉಂಟು. ಬಟ್ 10,000ರಿಂದ 15,000 ದಿನಸಿಗೆ. ಹಾಲು, ಮೊಸರು, ನಮಗಂತೂ ಬೆಳಿಗ್ಗೆ 2 ಲೀಟ್ರ್ ಹಾಲು, 1/2 ಲೀಟ್ರ್ ಮೊಸರು ಬೇಕು. ಸೊ ಸಂಜೆ ಒಂದು 1/2 ಲೀಟ್ರ್ ಹಾಲು ಸಾಕಾಗುತ್ತೆ. ಸೊ 2.5 ಲೀಟ್ರ್ ಹಾಲು, 1/2 ಲೀಟ್ರ್ ಮೊಸರು ಡೈಲಿ ಬೇಕು ನಮಗೆ. ಇನ್ನು ಪೆಟ್ರೋಲ್, ಡೀಸೆಲ್ ಅಂತ ಬಂದಾಗ ಯಪ್ಪ, ಮೇನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಅದಕ್ಕೇನೆ ಅಂತ ಅನಿಸುತ್ತೆ. ಪೆಟ್ರೋಲ್, ಡೀಸೆಲ್ಗೆ ನಿಜಕ್ಕೂ ಸುಳ್ಳು ಹೇಳ್ತಿದ್ರು ಹ್ಞೂ ಅನ್ಕೋತೀರಾ, ನಿಜ ಹೇಳಿದ್ರು ಅಯ್ಯೋ ಅಂತ ಅನಿಸ್ಬೋದು ನಿಮಗೆ. ಬಟ್ ನಮಗಂತೂ ಓಡಾಟ ಜಾಸ್ತಿ. 5 ನಿಮಿಷಕ್ಕೂ ಮಾರ್ಕೆಟ್ಗೆ ಹೋಗು, ಏನಾದ್ರು ಇಲ್ಲ ಅಂದರೆ ತೊಗೊಂಬ, ಅದು ಇದು ಅಂತ. ಸೊ 30-35 ಪೆಟ್ರೋಲ್ ಡೀಸೆಲ್ಗೆ ಆಗಿಬಿಡುತ್ತೆ. ಜಾಸ್ತಿನೂ ಆಗುತ್ತೆ ಒಂದೊಂದ್ಸಲಿ. ಆ್ಯಾವ್ರೇಜ್ ನಾನು ಹೇಳ್ತಾ ಇರೋದು, ಕೆಲಸಗಳಿದ್ದಂಗೆ ಡಿಪೆಂಡು. ಯಾಕಂದರೆ ನಮ್ಮದು 2 ಕಾರು, 2 ಗಾಡಿ, ಆಮೇಲೆ ನಮ್ಮದೊಂದು ದೊಡ್ಡದು ಟಾಟಾ AC ಎಲ್ಲ ಇದೆ, ನಿಮ್ಮೆಲ್ರಿಗೂ ಗೊತ್ತು. ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅನ್ಸೀಸನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗಾಗಿ 30,000ರಿಂದ 35,000 ಪೆಟ್ರೋಲ್ ಡೀಸೆಲ್ಗೆ ಬೇಕಾಗುತ್ತೆ ನಮಗೆ. ಓಡಾಟ ಸ್ವಲ್ಪ ಜಾಸ್ತಿ, ಎಲ್ಲ ಕಡೆ ಓಡಾಡ್ತಿರ್ತೀವಿ. ಬಾಳೆ ಎಲೆ ತರೋಕ್ಕೆ ಪ್ರತಿಯೊಂದಕ್ಕೂ ಗಾಡಿ, ವೆಹಿಕಲ್ ಬೇಕೇ ಬೇಕು. 100 ರೂಪಾಯಿ 200 ರೂಪಾಯಿ ಪೆಟ್ರೋಲ್ ಯಾವ ಮೂಲೆಗಾಗುತ್ತೆ. ಸೊ ಅಲ್ವಾ, ಮಿನಿಮಮ್ ಹೇಳ್ತಾ ಇರೋದು ನಾನು. ಅದು ಸೀಸನಲ್ಲಿ ಜಾಸ್ತಿ ಕೂಡ ಆಗ್ಬೋದು. ಆಮೇಲೆ ಮತ್ತು ಇನ್ನೇನು, ಏನಾದರೂ ಎಕ್ಸ್ಟ್ರಾ ಈಗ ಆನ್ಲೈನ್ ಶಾಪಿಂಗ್ ಹೆಣ್ಮಕ್ಳಿಗೆ ಎಷ್ಟೇ ಇದ್ರೂ
ಏನಾದರೂ ನೋಡಿದ ತಕ್ಷಣ ತೊಗೋಬೇಕು ಅಂತ ಅನಿಸುತ್ತೆ. ಎಸ್ಪೆಷಲಿ ನನಗೆ ಅಂತ ನಾನು ಒಂದು ಚಾಕ್ಲೇಟು ತೊಗೊಂಡು ತಿಂದಿರೋದು ನೆನಪೇ ಇಲ್ಲ ನನಗೆ. ಏನಾದರೂ ಮೀಶೋ, ಅಮೆಝಾನ್, ಏನಾದರೂ ಫ್ಲಿಪ್ಕಾರ್ಟ್ ಏನಾದರೂ ನೋಡ್ತಿರ್ತೀನಿ, ಏನಾದರೂ ತೊಗೋಬೇಕು ಅನಿಸುತ್ತೆ. ನೋಡಿದ ತಕ್ಷಣ ಆಸೆ ಆಗುತ್ತೆ. ಹಿಂಗೆ ಸ್ಕ್ರೋಲ್ ಮಾಡಿದಾಗ ಸತೀಶ್ಗೆ ನೈಟ್ ವೇರು, ಟಿ ಶರ್ಟು, ಚಡ್ಡಿ ಈ ಥರದ್ದೆಲ್ಲ ತರಿಸ್ತಾ ಇರ್ತೀನಿ. ಮಕ್ಕಳು ಬಟ್ಟೆ ಏನು ಬೇಕು ಅದೆಲ್ಲ ಶಾಪ್ ಮಾಡಿಬಿಡ್ತೀನಿ ಆನ್ಲೈನಲ್ಲಿ ಅದರ ಆಫರ್ ಇದ್ದಾಗ. ಚಾರುಗಂತೂ ಈ ನಡುವೆ ಸುಮಾರು ಪ್ಯಾಂಟ್ಗಳೆಲ್ಲ ತರಿಸ್ದೆ. ಸೊ ಹೀಗೆ ಏನಾದರೂ ಅದಕ್ಕೆ ಒಂದು ಎಕ್ಸ್ಟ್ರಾ ಒಂದು 5-6 ಸಾವಿರ ಇಟ್ಕೊಳ್ಳೇಬೇಕು ನಾನು ಪರ್ ಮಂತು. ಯಾಕಂದರೆ ಕಣ್ಣು ಸುಮ್ಮನಿರಲ್ಲ, ಏನಾದರೂ ಸ್ಕ್ರೋಲ್ ಮಾಡಿದಾಗ ನೋಡಿದಾಗ ಆಸೆ. ನನಗೆ ಅಂತಲ್ಲ, ಸಹಜವಾಗಿ ಅದೆಲ್ಲ ಮನೆ ಹೆಣ್ಮಕ್ಳಿಗೂ ಅದು ಹಾಗೇ ಆಗುತ್ತೆ. ಇನ್ನು ನಮ್ಮ ಮನೇಲಿ ಸ್ವಲ್ಪ ಫ್ರೂಟ್ಸು ಅದೆಲ್ಲ ಸ್ವಲ್ಪ ಜಾಸ್ತಿನೇ, ಪಪಾಯ, ಹಣ್ಣುಗಳು, ಎಸ್ಪೆಷಲಿ ಡ್ರೈ ಫ್ರೂಟ್ಸ್, ಬಾದಾಮ್ ಇದೆಲ್ಲ ತುಂಬ ಜಾಸ್ತಿನೇ. ಸೊ ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಅನ್ನೋದಕ್ಕಿಂತ ಫ್ರೂಟ್ಸ್ಗಳಿಗೇ ತುಂಬ ಇನ್ವೆಸ್ಟ್ ಮಾಡ್ತಾರೆ ಸತೀಶು. ಅವರು ಅರ್ಧ ಕೆಜಿ 1 ಕೆಜಿ ತರೋದೇ ಇಲ್ಲ. ಮಾರ್ಕೆಟ್ಗೆಲ್ಲ ಹೋದಾಗೆಲ್ಲ ಜಬ್ಬು ಕೇಳ್ಕೊತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅನ್ಬೇಡಿ. ಬಟ್ ನನ್ನ ಮಕ್ಕಳು ಹಾಗೆ ರೈಸ್ ಆ ಥರದ್ದೆಲ್ಲ ತಿನ್ನೋದು ಕಮ್ಮಿ ನಾವು, ನಿಜ ಹೇಳಬೇಕು ಅಂದರೆ. ಈ ಥರದ್ದೇ ಒಂದು ಆ್ಯಪಲ್ ಕಟ್ ಮಾಡಿದ್ರೆ ಒಂದೇ ಸಲ ತಿಂದ್ಬಿಡ್ತಾರೆ. ಹಾಗೆ ಪಪಾಯ ಆ ಥರದ್ದೆಲ್ಲ ಡ್ರೈ ಫ್ರೂಟ್ಸ್ಗೆ ಅದಕ್ಕೆಲ್ಲ ಒಂದು 5-6 ಸಾವಿರ ಅದಕ್ಕೆ ಫ್ರೂಟ್ಸ್ಗೆ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕಾಗಿತ್ತು ಏನಂತಂದರೆ, ಕೆಲಸ ಮಾಡೋದೇನಕ್ಕೆ, ತಿನ್ನೋಕ್ಕೆ ಅಲ್ವಾ, ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕಲ್ವ. ಮೇಯ್ನ್ ಒಂದಂತಂದರೆ ನಾವು ಮಟನ್, ಚಿಕನ್, ನಾನ್ ವೆಜ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಮೇಯ್ನ್ ಥಿಂಕ್ ಅದು ನಮಗೊಂದು ಖುಷಿ. ಯಾಕಂದರೆ ಸೋಮವಾರ, ಮಂಗಳವಾರ ತಿನ್ನಲ್ಲ, ಗುರುವಾರ, ಶುಕ್ರವಾರ, ಶನಿವಾರ ತಿನ್ನಲ್ಲ. ಇನ್ನು ವೀಕ್ಲಿ ಬುಧವಾರ, ಸಂಡೇ 2 ದಿನ ಇರುತ್ತೆ. ಸಂಡೇ ಅಂತೂ ಸತೀಶ್ಗೆ ಬಿರ್ರಿ ಕೆಲಸಗಳಿರ್ತವೆ. ಸೊ ಅವ್ರನ್ನಂತೂ ಕೆಣಕೋಕ್ಕೆ ಆಗೋದಿಲ್ಲ. ಅಪರೂಪ ನಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ, ಯಾರಾದರೂ ನೆಂಟರು ಬಂದಾಗ ನಾನ್ ವೆಜ್ ಮಾಡೋದು ಅಪರೂಪ, ತೀರಾ ಅಪರೂಪ. ಅದಕ್ಕೆ ಒಂದು ತಿಂಗಳಿಗೆ 1,000 ಅಷ್ಟೇನೋ ಅಂದ್ಕೊಳ್ಳಿ. ಈ ಕಾರ್ತಿಕ್ ಮಾಸದಲ್ಲಿ 1.5 ತಿಂಗಳು ನಾವು ತಿನ್ನೋದೇ ಇಲ್ಲ ಅದನ್ನು, ಷಷ್ಠಿ ಆಗೋ ತನಕ. ಅಪರೂಪ. ನಾವು ಹೋಟೆಲ್ಗೆ ಹೋಗೋದು ನೀವೆಲ್ಲರೂ ನೋಡಿದ್ದೀರ, ತುಂಬ ತೀರಾ ಅಪರೂಪ. ಅದು ನಾನ್ ವೆಜ್ ಎಲ್ಲ ತಿನ್ನಬೇಕು ಅನಿಸ್ದಾಗ. ಯಾಕಂದರೆ ನಾವು ಮಾಡೋದೇ ಫುಡ್ ಬಿಸ್ನೆಸ್ ಆಗಿರೋದ್ರಿಂದ ನಮಗೆ ನಿಜಕ್ಕೂ ಹೇಳ್ಕೊತೀನಿ, ತಿನ್ನಬೇಕು ಅಂತ ಅನ್ಸೋದು ಕಮ್ಮಿ. ಯಾಕಂದರೆ ಡೈಲಿ ಆ ಥರದ್ದೆಲ್ಲ ವೆರೈಟಿ ನಾವೇ ಮಾಡ್ತೀವಲ್ವ, ಅದು ನೋಡಿದಾಗ ತಿನ್ನಬೇಕು ಅನ್ಸೋದು ಕಮ್ಮಿ. ಈ ಚಾಟ್ಸ್ ಈ ಥರದ್ದೆಲ್ಲ ತುಂಬ ಕ್ರೇವಿಂಗ್ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಈ ನಡುವೆ ಅದನ್ನು ಎಲ್ಲ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಹೊರಗಡೆ ತಿನ್ನೋದಂತ ತೀರಾ ಕಮ್ಮಿ ಆಗಿಬಿಟ್ಟಿದೆ. ತಿನ್ನಲೇಬೇಕು, ತುಂಬ ಆಸೆ ಆಗ್ತಾಯಿದೆ, ಕ್ರೇವಿಂಗ್ ಆಗ್ತಾಯಿದೆ ಅಂತ ಅನ್ನಿಸ್ದಾಗ ಮಕ್ಕಳು ಕರ್ಕೊಂಡು ಹಿಂಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಹೋಗೆಲ್ಲರೂ ಮೊಬೈಲ್ ಕ್ಯಾಂಟೀನ್ ಈ ಥರದ್ರೆಲ್ಲ ತಿನ್ಕೊಂಬಂದ್ಬಿಡೋದು. ಅದು ಬಿಟ್ಬಿಟ್ರೆ ತೀರಾ ತಿನ್ನಲೇಬೇಕು ಅಂತ ಮಂತ್ಲಿ ಅದಕ್ಕೆ ಒಂದಿಷ್ಟು ಅಂತ ನಾವು ಯಾವತ್ತೂ ತೆಗೆದಿಟ್ಟಿಲ್ಲ. ಬಟ್ 1,000-2,000 ಇಟ್ಕೊಳ್ಳೋಣ, ಎಕ್ಸ್ಟ್ರಾ ಏನಾಗಲ್ಲ ಅಲ್ವಾ. ಈ ಮಟನ್, ಚಿಕನ್, ಈ ಕ್ರೇವಿಂಗ್ಸ್ಗೆ ಅದಕ್ಕೆಲ್ಲ ಒಂದು 2-3 ಸಾವಿರ ಅಂತ ಅಂದ್ಕೊಳ್ಳೋಣ. ಇವಾಗೇನು ಒಂದು ಪ್ಲೇಟ್ ಎಲ್ಲನೂ 40 ರೂಪಿ 50 ರೂಪಿ ಆಗಿಬಿಟ್ಟಿದೆ. ಯಾವುದೂ ಏನು ಕಡಿಮೆ ಇಲ್ಲ. ಮಸಾಲೆ ಪುರಿ ಆಗಿರ್ಬೋದು, ಪಾನಿಪುರಿ, ಗೋಬಿ ಆಗಿರ್ಬೋದು, ಎಲ್ಲ 50 ರೂಪೀಸ್ ಮಾಡಿಬಿಟ್ಟಿದ್ದಾರೆ. ಒಂದು ಪ್ಲೇಟೇ 50 ರೂಪೀಸ್ ಅಂತಂದರೆ ಈಗ 4 ಜನ ಹೋದರೆ ಅಲ್ಲೇ 200 ಆಗೇ ಹೋಗುತ್ತೆ. ಸೊ ಅದಕ್ಕೆ ಒಂದು 2-3 ಸಾವಿರ ಎತ್ತಿಕ್ಕೋಣ. ಇನ್ನೇನು ಹೆಣ್ಮಕ್ಳಿಗೆ ಇದನ್ನೆಲ್ಲ ನಾವು ಚಿನ್ನ ಅದು ಇದು ಶಾಪ್ ಅಂದರೆ ಪರ್ ಮಂತ್ ಅದು ಶಾಪಿಂಗಿಗೆ ಅಂತ ನಾನು ಯಾವುದಕ್ಕೂ ಚಿನ್ನಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾವುದಕ್ಕೂ ತೊಗೊಂಡೋಗಿ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲ. ಚೀಟಿ ಅಂತ ಹಾಕ್ಕೊಂಡಿದ್ದೀನಿ ಒಂದು 6,500 1,25,000 ಚೀಟಿ. ಅದು ನನ್ನ ಫ್ರೆಂಡ್ಸ್ ಹತ್ರನೇ. ಅದು 6,000 ಪೇ ಮಾಡಬೇಕು. ಅದಕ್ಕೆ ಅಂತ ಒಂದು 6,000ನ ನಾನು ನನ್ನ ಪರ್ಸ್ನಲ್ ಅಮೌಂಟಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ. ನನಗೆಲ್ಲಿ ಬರುತ್ತೆ ದುಡ್ಡು ಅಂತಂದರೆ, ನಮ್ಮದು ಬಾಡಿಗೆ ಮನೆಯದು ಅಮೌಂಟ್ ಬರುತ್ತೆ. ಆಮೇಲೆ ನಮಗೆ ಸಾಲ ಇಲ್ವಾ, EMI ಎಲ್ಲ ಇಲ್ವಾ, EMI ಕಟ್ಟಲ್ವಾ? ಎಸ್ ಅಫ್ಕೋರ್ಸ್, ಯಾಕೆ ಸಾಲ ಇಲ್ಲ ಗೈಸ್, ನಿಜಕ್ಕೂ ಸಾಲ ಇದೆ. EMIಯಲ್ಲಿ ನಾವು ಲೋನ್ ತೊಗೊಂಡು ಸೈಟ್ ತೊಗೊಂಡಿರೋದು. ಅಷ್ಟೆಲ್ಲ ಬಿಗ್ ಅಮೌಂಟ್ ಅಂತ ಪ್ರತಿ ಸತಿ ಹೇಳ್ತಾ ಇರ್ತೀನಿ. ಕ್ರೋರ್ಗಟ್ಟಲೆ ಅಮೌಂಟ್ ಯಾರು ಮನೇಲಿ ಇಟ್ಕೊಂಡು ಕೂತ್ಕೊಳ್ಳಲ್ಲ. ಅಷ್ಟೊಂದು ದುಡಿಯೋಕ್ಕೆ ಎಷ್ಟು ಶಕ್ತಿ ದೇವರು ಭಗವಂತ ಕೊಟ್ಟಿದ್ದಾನ ನಮಗೆ. ಸೊ ಎಸ್, ನಾವು ಸಾಲ ಮಾಡಿದ್ದೀವಿ. ಇದರ ಸುಮಾರು ಸಲ ಎಷ್ಟೊಂದು ನಾವು ಸೈಟ್ ತೊಗೊಂಡ್ವಿ ಅಂತೆಲ್ಲ ಬಂದಾಗೆಲ್ಲ ಸುಮಾರು ಜನ ಕೇಳ್ತಾಯಿದ್ರಿ, ಎಷ್ಟು ಸಾಲ ತೊಗೊಂಡಿದ್ದೀರಾ ಸಿಸ್, ಎಷ್ಟು ಕಟ್ತೀರಾ ಅಂತ. ನಾನು ಒಂದ್ಸಲಿ ಹೇಳಿಬಿಟ್ರೆ ನಮ್ಮ ಸಾಲ ಅಂದ್ಬಿಡ್ತೀರಾ, ನಿಜಕ್ಕೂ ಅಷ್ಟು ಆಶ್ಚರ್ಯಪಟ್ಬಿಡ್ತೀರಾ, ಅಷ್ಟು ಸಾಲ ಇದೆ ನಮಗೆ. ತಿಂಗಳ ನಮ್ಮ ಹತ್ರ ದುಡ್ಡು ಇರಲಿ ನಾವು ಮಂತ್ ಹೆಂಡ್ ನಾವು ಇಷ್ಟು ಅಮೌಂಟ್ ಅಂತ ನಮ್ಮ EMI ಇಟ್ಕೊಳ್ಳೇಬೇಕು ಖಂಡಿತವಾಗ್ಲೂ. ಯಾಕಂದರೆ ನಮ್ಮ ಅಕೌಂಟಲ್ಲಿ ಇದ್ರೇ ಅದು ಕಟ್ಟಾಗೋದು, ಇಲ್ಲಾಂದರೆ ಮನೆ ಹತ್ರ ಬಂದುಬಿಡ್ತಾರೆ. ಸೊ ಪರ್ ಮಂತ್ ನಮ್ಮದು 40,000 EMIಗೆ ಹೋಗುತ್ತೆ.
ನಿಜಕ್ಕೂ ಇದರೆಲ್ಲ ಮಧ್ಯ ಲೇಬರ್ಸ್ ಹುಡುಗರು ಕೂಲಿ ಹುಡುಗರದು ಒಂದು ಲೇಡಿ ಕೆಲಸದ ಕ್ಲೀನರ್ಸ್ ಬಂದರೆ 600-650 ಕೊಡ್ತೀವಿ. ಒಂದು ಹುಡುಗ ಬಂದರೆ 1200 1300 ಕೊಡ್ತೀವಿ. ಒಂದು ಹೆಡ್ ಕುಕ್ ಬಂದರೆ 3500 4000 ಕೊಡ್ತೀವಿ. ಸತೀಶ್ ಕಾಲ್ ಮಾಡ್ತಾಯಿದ್ದಾರೆ, 1 ಸೆಕೆಂಡ್. ಗೈಸ್ ಚೌಟ್ರಲ್ಲಿದ್ದಾರೆ. ನನಗೆ ಎಂಥ ತಲೆ ತಿಂತಾರೆ ಅಂದರೆ ಯಪ್ಪ, ಇಲ್ಲಿ ನೋಡಿ, ಅವ್ರು ಬಂದ್ರ ಇವ್ರು ಬಂದ್ರ, ಸ್ವೀಟ್ ಮಾಡೋರು ಬಂದ್ರ, ಊಟ ತೊಗೊಂಡೋದ್ರ, ಪಾರ್ಟಿ. ಯಪ್ಪ ನನಗೆ ಎಲ್ಲಾದರೂ ಮಟ್ಟಕ್ಕೋಗಿ ಸೇರ್ಕೊಂಬಿಡಲ್ಲ ಅನಿಸುತ್ತೆ ಈ ಅಪ್ಪ ನೋಡಿ ನೋಡಿ ನೋಡಿ. ಸೊ ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಏನೋ ಹೇಳ್ತಾ ಇದ್ದೆ. ಈಗ ನಿಮ್ಗೊಂದು ಅಂದಾಜು ಸಿಕ್ತಾ ನಮಗೆ ತಿಂಗಳಿಗೆ ಎಷ್ಟು ಬೇಕು? ನನ್ನ ಮಕ್ಕಳು ವ್ಯಾನ್ ಫೀಸ್ ಹೇಳಿಲ್ಲ ನಿಮಗೆ, ಸಣ್ಣ ಪುಟ್ಟದೆಲ್ಲ ಮರ್ತೇ ಬಿಟ್ಟಿದ್ದೀನಿ ಗೈಸ್. ಅದು ನನ್ನ ಮಕ್ಕಳಿಗೆ ಇಬ್ಬರಿಂದ 800 ಇವಾಗ 100 ಜಾಸ್ತಿ ಮಾಡಿದ್ದಾರೆ, 900 ಇನ್ನು ಸ್ವಲ್ಪ ದಿವಸ ಹೋದರೆ 1000 ಮಾಡ್ತಾರೆ ಅನಿಸುತ್ತೆ. 1800 1800 ವ್ಯಾನ್ ಫೀಸ್ ಆಯಿತಾ, ಕರ್ಕೊಂಡೋಗಿ ಕರ್ಕೊಂಬರೋಕ್ಕೆ. ಕಸ ಅಂದರೆ ಬೆಳಿಗ್ಗೆ ಹಸಿ ಕಸ ಒಣ ಕಸ, ನಮ್ಮದು ಸ್ವಲ್ಪ ಕಸ ಜಾಸ್ತಿ, ತರಕಾರಿ ಸಿಪ್ಪೆ ಎಲ್ಲ ಉಸು ಕೊಡ್ತೀವಿ. ಮಿಕ್ಕಿದೆಲ್ಲ ಕಸದವ್ರಿಗೆ ಮುನ್ಸಿಪಾಲ್ಟಿಯವ್ರಿಗೆ ಪರ್ ಮಂತ್ 800 ಪೇ ಮಾಡ್ತೀನಿ. ಅವರೇ ತಂದು ಎಲ್ಲ ಡಂಪ್ ಮಾಡ್ಕೊಂಡು ಹೋಗ್ತಾರೆ. ಕೊಡೋದ್ರಲ್ಲೇನಲ್ಲ ಅಲ್ಲ, ನಮ್ಮದು ಮಂತ್ಲಿ ಇನ್ವೆಸ್ಟ್, ಈಗ ಖರ್ಚು ವೆಚ್ಚ ಅಂತ ಬಂದಾಗ ಅದು ಎಲ್ಲ ದುಡ್ಡು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ 800, ಇವ್ರಿಗೆ 1800 ವ್ಯಾನ್ ಫೀಸು. ಅದು ಇದು. ಆಮೇಲೆ ನನಗೆ ಅಂತ ಪರ್ಸ್ನಲ್ಲಾಗಿ ನನ್ನ ಸ್ಕಿನ್ ಕೇರು ಅದು ಇದು ನಾನು ಏನೂ ತೆಗೆಸ್ಕೊಳ್ಳಲ್ಲ ಗೈಸ್. ಸತೀಶ್ ಹತ್ರ ಏನಾದರೂ ಹೋದಾಗ ಈಗ ನಮಗೆ ಅಂತ ಒಂಚೂರು ಏನಾದರೂ ಬೇಕು, ಈಗ ಐಲೈನರ್ ಕಾಜಲ್ ಎಲ್ಲ ಖಾಲಿ ಆಗುತ್ತೆ, ಕ್ರೀಮು ಪೌಡರ್ ಅದು ಎಲ್ಲ ಬೇಕಾಗುತ್ತೆ. ಚಾರು ಇದ್ದಾಳೆ, ಚಾರು ಹಾಕುತ್ತಾಳೆ. ಅದೆಲ್ಲ ಲೆಕ್ಕ ಹಾಕ್ಕೊಂಬಿಟ್ರೆ ಅಯ್ಯೋ ಎಷ್ಟಾಗುತ್ತೋ ನಮ್ಮದು ಮಂತ್ಲಿ ಖರ್ಚು ನಿಜಕ್ಕೂ ಗೊತ್ತಾಗಲ್ಲ. ಅದನ್ನೆಲ್ಲ ನಾನು ಯಾವತ್ತೂ ಕೌಂಟೇ ಮಾಡ್ಕೊಂಡಿಲ್ಲ. ಯಾವುದಾದ್ರೂ ಬಂದಾಗ ಈಗ ಸತೀಶ್ ಬರ್ತಾರೆ, ನಾನು ಅದನ್ನು ಕ್ಲೀನ್ ಮಾಡಿದೆ, ಇದನ್ನು ಕ್ಲೀನ್ ಮಾಡಿದೆ, 2000 ಕೊಡಿ, 1000 ಕೊಡಿ, 500 ಕೊಡಿ ಅಂತ ಕಿತ್ಕೋತೀನಿ, ಇಲ್ಲ ಅಂತಲ್ಲ. ಅವರು ಅಷ್ಟು ಕೊಡಲ್ಲ ಇಷ್ಟು ಕೊಡ್ತೀನಿ, ಇಷ್ಟು ಕೊಡಲ್ಲ ಅಷ್ಟು ಕೊಡ್ತೀನಿ ಅಂತ ವಾದ ಮಾಡ್ತಾರೆ. ಬಟ್ ನಾನು ಬಿಡೋದಿಲ್ಲ, ಕಿತ್ಕೋತೀನಿ. ಆ ಇಟ್ಕೊಂಡಿರೋ ದುಡ್ಡಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೋತೀನಿ. ಅದಕ್ಕೆ ಒಂದು 2-3 ಸಾವಿರ ಅದಕ್ಕೊಂದು ಇಡಲೇಬೇಕು. ಯಾಕಂದರೆ ಈ ಲಿಪ್ ಕೇರ್ ಬೇಕೇ ಬೇಕಾಗುತ್ತೆ. ಏನಾದರೂ ಈಗ ಮನೇಲಿದ್ದಾಗ ಬೇಡ ಅಂತಂದರೂ ಹೊರಗಡೆ ಹೋದಾಗಲೂ ಹಿಂಗೆ ಹೋಗೋಕ್ಕಾಗತ್ತಾ, ಅದಕ್ಕೆಲ್ಲ ಬೇಕೇ ಬೇಕು. ಸುಮಾರು ಜನ ನೀವು ಚಿನ್ನ ಹೇಗೆ ತೊಗೋತೀರಾ, ಮನಿ ಹೇಗೆ ಸೇವ್ ಮಾಡ್ತೀರಾ, ನಮಗೆ ಟಿಪ್ ಕೊಡಿ, ನಮ್ಗೆ ಯೂಸ್ ಆಗುತ್ತೆ ಅಂತ ಸುಮಾರು ಅವ್ರಿಗೆ ಪಾಪ ಕೇಳಿ ಅವ್ರಿಗೆ ಬೇಜಾರು ಬಂದುಬಿಟ್ಟಿದೆ ಅನಿಸುತ್ತೆ. ಹೇಳ್ತೀನಿ ಗೈಸ್, ಪ್ರತಿಯೊಂದು ಹೇಳ್ತೀನಿ. ನನಗೆ ಟೈಮ್ ಕೊಡಿ, ಖಂಡಿತವಾಗ್ಲೂ ವ್ಲಾಗೇ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಇವಾಗ ನಿಮ್ಗೊಂದು ಅಂದಾಜು ಸಿಗುತ್ತಾ ನಮ್ಗೆ ಎಷ್ಟು ಖರ್ಚು ವೆಚ್ಚ ಇದೆ ಅಂತ. ಆಮೇಲೆ ನಿಮ್ಗೆ ಯೂಟ್ಯೂಬಾಗಿ ಎಕ್ಸಾಕ್ಟಾಗಿ ಎಷ್ಟು ಅಮೌಂಟ್ ನೀವು ಅರ್ನ್ ಮಾಡ್ತೀರಾ ನಮ್ಗೆ ಹೇಳಿ. ನಾವು ಯೂಟ್ಯೂಬ್ ಮಾಡಬೇಕು, ನಾವು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ದೀರಾ. ಖಂಡಿತವಾಗ್ಲೂ ಅದೆಲ್ಲ ಹಂಗೆ ಓಪನಾಗಿ ಹೇಳ್ಕೊಳಂಗಿಲ್ಲ. ಒಂದು ಅಂದಾಜು ಒಂದು ಡಬಲ್ ಡಿಜಿಟಲ್ಲಿ ನೀವು ಕೌಂಟ್ ಮಾಡಿ ನಿಮಗೆ ಸಿಗುತ್ತೆ. ನನ್ನ ವ್ಯೂವರ್ಸ್ ಎಷ್ಟು ಜನ ಇದ್ದಾರೆ, ನನ್ನ ವ್ಯೂಸ್ ಎಷ್ಟು ಹೋಗಿರುತ್ತೆ, ಅದ್ರ ಮೇಲೆ ಅದು ಕೌಂಟ್ ಆಗೋದು. ತುಂಬಾ ಕಷ್ಟ ಇದೆ ಗೈಸ್ ಯೂಟ್ಯೂಬ್. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ವೇ ಅಲ್ಲ. ಮೆಂಟಲಿ, ಫಿಸಿಕಲಿ ಅಲ್ಲ, ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಮೆಂಟಲಿ ತುಂಬ ಸ್ಟ್ರೆಸ್ಸಲ್ಲಿ, ಅಂದರೆ ಸ್ಟ್ರಾಂಗ್ ಆಗಿರಬೇಕು. ಎಷ್ಟೇ ಸ್ಟ್ರೆಸ್ ಇದ್ರೂ ಆ ಸ್ಟ್ರೆಸ್ ತಂದು ಇಲ್ಲಿ ಹಾಕೋಕ್ಕಾಗಲ್ಲ. ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಯೂಟ್ಯೂಬರ್ ಆಗಬೇಕು, ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂದರೆ ತುಂಬ ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ವಿಡಿಯೋ ಏನು ಎಲ್ಲರೂ ಮಾಡ್ತಾರೆ, ವಿಡಿಯೋ ಮಾಡೋದು ಅದು ಅವರ ಕ್ರಿಯೇಟಿವಿಟಿ ಮೇಲೆ ಎಲ್ಲರೂ ಮಾಡ್ಬೋದು. ಬಟ್ ಆದರೆ ಮೆಂಟಲ್ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರೆಸ್ಸೇ ಬರ್ತೈತೆ ಬಾಯಿಗೆ. ಸೊ ಆಮೇಲೆ ನಾನು ಇನ್ನೊಂದು ನಿಮ್ಮ ಹತ್ರ ಎಲ್ಲ ಕೇಳಬೇಕು. ಯಾರೋ ಒಬ್ಬರು ಗೊತ್ತಿಲ್ಲ, ಏನದು ವಾಯ್ಸು ನಿಂದು ಒಂದು ವಾಯ್ಸ್ ಅಲ್ಲೇ ಅಂತ ಕಮೆಂಟ್. ನನಗೆ ನಿಜಕ್ಕೂ ಫ್ರೆಂಡ್ಸ್ ನೀವೆಲ್ಲ ಹೇಳಿ ನನ್ನ ವಾಯ್ಸ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಓಪನ್ ಆಗಿ ಹೇಳಿ ನನಗೆ. ದಯವಿಟ್ಟು ನನಗೆ ನೋಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟು ಪ್ರಾಂಪ್ಟಾಗಿ ಕಮೆಂಟ್ ಮಾಡ್ತೀರಾ, ನನ್ನ ವಾಯ್ಸ್ ಹೆಂಗಿದೆ, ನಿಮ್ಗೆ ಇಷ್ಟ ಆಗುತ್ತಾ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋಷ್ಟು ಕೆಡ್ದಾಗಿದೆಯಾ ನನ್ನ ವಾಯ್ಸು ಅಂತ ಕಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ. ಇದಾಗಿತ್ತು ಕಂಪ್ಲೀಟ್ ಜೆ ವ್ಲಾಗ್. ತುಂಬ ಕೆಲಸ ಇದೆ, ಬಟ್ಟೆಗಳು ಎತ್ಕೋಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಒಂದು ಅಂದಾಜು ಇವಾಗ ನಾನು ಇಷ್ಟೆಲ್ಲ ಹೇಳಿದ್ದೀನಲ್ವಾ, ನಮಗೆ ಮಂತ್ಲಿ ಎಷ್ಟು ಖರ್ಚಾಗತ್ತೆ ಅಂತ ಟೋಟಲ್ ಮಾಡಿ ನೀವು ನನಗೆ ಕಮೆಂಟ್ ಮಾಡಿ. ಯಾರು ಸರಿಯಾಗಿ ಕಮೆಂಟ್ ಮಾಡಿರ್ತಾರೋ ಅವ್ರ ಹೆಸರನ್ನು ನಾನು ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ, ಟಾಟಾ ಬೈ ಬೈ, ಸಿ ಯು. ಕಮೆಂಟ್ ಮಾಡೋದು ಮರಿಬೇಡಿ. ಎಷ್ಟು ನಂದು ಒಂದು ಮಂತ್ ಎಕ್ಸಾಕ್ಟ್ ಖರ್ಚು ಪ್ರತಿಯೊಂದು ಹೇಳಿದ್ದೀನಿ. ಗ್ರೋಸರೀಸ್ ಹೇಳಿದ್ದೀನಿ, ಪ್ರತಿಯೊಂದು ಹೇಳಿದ್ದೀನಿ, ಪೆಟ್ರೋಲ್ ಡೀಸಲ್ದು ಹೇಳಿದ್ದೀನಿ, EMIದು ಹೇಳಿದ್ದೀನಿ, ಲೋನ್ದು ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಮಕ್ಕಳು ಸ್ಕೂಲ್ ಫೀಸ್, ಮಕ್ಕಳು ವ್ಯಾನ್ ಫೀಸ್, ಟ್ಯೂಷನ್ ಫೀಸ್ ಎಲ್ಲನೂ ಹೇಳಿದ್ದೀನಿ. ಸೊ ನಿಮ್ಗೇನು ಅನಿಸ್ತು, ಎಷ್ಟಾಗುತ್ತೆ ನಮ್ಮದು 1 ಮಂತ್ಗೆ ಖರ್ಚು ಅಂತ ಎಕ್ಸಾಕ್ಟಾಗಿ ಕಮೆಂಟ್ ಮಾಡಿ. ಓಕೆ, ಕಾಯ್ತಾ ಇರ್ತೀನಿ. ಸ್ಟೇ ಟ್ಯೂನ್, ಬಾಯ್, ಲವ್ ಯು.